ನಮಸ್ತೆ. ಗದ್ದುಗೆ ಗುದ್ದಾಟ ಗುಜರಾತ್ ಗದ್ದುಗೆ ಯಾರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಎರಡನೇ ಹಂತದ ಚುನಾವಣೆ, ಗುಜರಾತ್ ಚುನಾವಣೆ ಅಖಾಡ ಏನ್ ರಂಗೇರಿತ್ತು. ಇದರ ಎರಡನೇ ಹಂತದ ಮತದಾನ ಮುಕ್ತಾಯ ಆಗಿದೆ. ಎರಡನೇ ಹಂತದ ಮತದಾನದಲ್ಲಿ ಒಟ್ಟು 67% ರಷ್ಟು ಗುಜರಾತ್ನಲ್ಲಿ ಮತದಾನ ಆಗಿದೆ. ಮೊದಲ ಮತ್ತು ಎರಡು ಹಂತದ ಎರಡೂ ಮತದಾನ ಮುಕ್ತಾಯ ಆಗಿರೋದ್ರಿಂದ ಇದರ ಎಕ್ಸಿಟ್ ಪೋಲ್ ನ ಡೀಟೇಲ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ಡೀಟೇಲ್ ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಇಂಡಿಯಾ ಟುಡೇ ಸಮೂಹ ನಡೆಸಿರುವಂತಹ ಎಕ್ಸಿಟ್ ಪೋಲ್ ನ ಡೀಟೇಲ್ ಗಳನ್ನ ನಾನು ವೀಕ್ಷಕರಿಗೆ ಕೊಡ್ತಾ ಹೋಗ್ತೀನಿ. ಗುಜರಾತ್ ಮತ್ತೆ ಹಿಮಾಚಲ ಪ್ರದೇಶ ಎರಡೂ ರಾಜ್ಯಗಳ ಎಕ್ಸಿಟ್ ಪೋಲ್ ನ ಡೀಟೇಲ್ ನಮಗೆ ಕೊಡುವಂತ ಪ್ರಯತ್ನ ಮಾಡ್ತೀನಿ. ಮುಖ್ಯವಾಗಿ ಹಿಮಾಚಲ ಪ್ರದೇಶದಲ್ಲಿ ನೋಡೋದಾದ್ರೆ, ಹಿಮಾಚಲ ಪ್ರದೇಶದಲ್ಲಿ 68 ಸೀಟ್ಗಳಿವೆ. ಮ್ಯಾಜಿಕ್ ನಂಬರ್ 35. ಹಿಮಾಚಲ ಪ್ರದೇಶದ ಮ್ಯಾಜಿಕ್ ನಂಬರ್ 68 ಇದೆ. ಹಿಮಾಚಲ ಪ್ರದೇಶದಲ್ಲಿ 68 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಇನ್ನು ಅದೇ ರೀತಿ ಗುಜರಾತ್ ಅಲ್ಲಿ 181 ಸ್ಥಾನಗಳಿಗೆ ಎರಡು ಹಂತಗಳಲ್ಲಿ ಮತದಾನ ನಡೆದಿದೆ. ಎರಡು ಹಂತಗಳಲ್ಲಿ ಕೂಡ ಗುಜರಾತ್ನ ಚುನಾವಣೆಯ ಮತದಾನ ಆಗಿದೆ. ಮೊದಲ ಮತ್ತು ಎರಡು ಹಂತ ಸೇರಿ ಒಟ್ಟು 67% ರಷ್ಟು ಗುಜರಾತ್ನಲ್ಲಿ ವೋಟ್ ಆಗಿದೆ. ಈಗಾಗಲೇ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನ ನೋಡೋದಾದ್ರೆ, ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬಿಜೆಪಿ ಸುಮಾರು 134 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಒಂದು ಅಜಂಪ್ಷನ್ ಇತ್ತು. ಅದೇ ರೀತಿ ಚುನಾವಣೋತ್ತರ ಸಮೀಕ್ಷೆಯ ಕೆಲವು ಡೀಟೇಲ್ ಗಳನ್ನ, ಸೀಟ್ ನಂಬರ್ 182 ಗುಜರಾತ್ನಲ್ಲಿ ಬಿಜೆಪಿ 129ರಿಂದ 135 ಗೆಲ್ಲಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಎರಡನೇ ಸ್ಥಾನವನ್ನ ಕಾಂಗ್ರೆಸ್ಗೆ ಅನ್ನೋ ನಿಟ್ಟಿನಲ್ಲಿ. ಇನ್ನು ಇಂಡಿಯಾ ಟುಡೇ ಸಮೂಹ ನಡೆಸಿರುವ ಒಂದು ಎಕ್ಸಿಟ್ ಪೋಲ್ ನ ಡೀಟೇಲ್ ಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಮ್ಮ ಹಿರಿಯ ಪ್ರತಿನಿಧಿಗಳು ಆ ಎಲ್ಲಾ ಡೀಟೇಲ್ ಗಳನ್ನ ಇಂಡಿಯಾ ಟುಡೇ ಸಮೂಹದ ಮೂಲಕ ನಿಮಗೆ ವಿವರಿಸ್ತಾ ಹೋಗ್ತೀವಿ. ಗುಜರಾತ್ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶ ಒಟ್ಟು 68 ಸ್ಥಾನಗಳು, ಅದರಲ್ಲಿ ಬಿಜೆಪಿ 24, ಹಾಗೆ 24ರಿಂದ 34 ಸ್ಥಾನ ಗೆಲ್ಲಬಹುದು ಅಂತ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಒಂದು ಮಾಹಿತಿ ಸಿಗ್ತಾ ಇದೆ. ಹಾಗೆ ಕಾಂಗ್ರೆಸ್ 30ರಿಂದ 40 ಸ್ಥಾನಗಳನ್ನ, ಮತ್ತೆ ಆಮ್ ಆದ್ಮಿ ಪಾರ್ಟಿಯಲ್ಲಿ 0, ಯಾವುದೇ ರೀತಿಯ ಸ್ಥಾನವನ್ನ ಪಡ್ಕೊಂಡಿಲ್ಲ ಹಿಮಾಚಲ ಪ್ರದೇಶದಲ್ಲಿ. There is no chemistry. It doesn't happen only because there is arithmetic. It happens when the party has been able to build a solid foundation on which it's likely to record its 7th successive victory, and that is huge. The other big story there, the Aam Aadmi Party reducing the Congress virtually to a rump. In the context of where the Congress was in 2017, from 77 seats down now likely to between 16 and 30, the Aam Aadmi Party making. ಗುಜರಾತ್ ಚುನಾವಣೆಯ ಒಂದು ಫಲಿತಾಂಶ ಅಂದ್ರೆ, ಚುನಾವಣೋತ್ತರ ಸಮೀಕ್ಷೆಯಲ್ಲಿ 182 ಸ್ಥಾನಗಳು ಒಟ್ಟು ಗುಜರಾತ್ ಅಲ್ಲಿ 129ರಿಂದ 151 ಬಿಜೆಪಿ ಪಡ್ಕೋಬಹುದು ಅಂತ ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ 129ರಿಂದ 151 ಸೀಟ್ಗಳನ್ನ ಬಿಜೆಪಿ ಪಡೆಯುತ್ತೆ. ಹಾಗೇನೆ ಕಾಂಗ್ರೆಸ್ ನೋಡೋದಾದ್ರೆ 16ರಿಂದ 30 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಇದೆ. ಆಮ್ ಆದ್ಮಿ ಪಾರ್ಟಿ 9ರಿಂದ 21 ಸ್ಥಾನಗಳನ್ನ, ಇದೇ ಮೊದಲ ಬಾರಿಗೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ತನ್ನ ಖಾತೆಯನ್ನ ಓಪನ್ ಮಾಡಬೇಕಿದೆ. ಅದು 9ರಿಂದ 21 ಸೀಟ್ಗಳಿಗೆ. ಅಂದ್ರೆ ಕಳೆದ ಬಾರಿಯಲ್ಲಿ ಯಾವುದೇ ಆಮ್ ಆದ್ಮಿ ಪಾರ್ಟಿ ಕಂಟೆಸ್ಟ್ ಅನ್ನ ಮಾಡಿರಲಿಲ್ಲ. ಈ ಬಾರಿ ಅಲ್ಲಿ 9ರಿಂದ 21 ಸೀಟ್ಗಳು ಬರಬಹುದು ಅಂತ ಹೇಳಲಾಗ್ತಾ ಇದೆ. ಅದರ್ಸ್ ಇತರರು 2ರಿಂದ 6 ಸೀಟ್ಗಳು ಬರಬಹುದು. ಗುಜರಾತ್ ಚುನಾವಣೋತ್ತರ ಸಮೀಕ್ಷೆಯ ಡೀಟೇಲ್ಗಳಿವು. ಇಂಡಿಯಾ ಟುಡೇ ಸಮೂಹ ನಡೆಸಿರುವ ಚುನಾವಣೋತ್ತರ ಸಮೀಕ್ಷೆಯ ಡೀಟೇಲ್ ಗಳನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. Agenda, all three parties, I think AAP had a certain goal and agenda. It's fructifying. BJP also definitely wanted anything more than 127, Modi's best figure, and of course they wanted to cross Madhosi Solanki 149. But I think
everybody, whatever they plan, AAP and BJP, it has come Preeti, through. from the Aam Aadmi Party's perspective, they were hoping to come second. Whether it is vote share or seat share, our polls No, suggest that it's- may not happen. No, I would say no, that was a maximalist goal, Sure. but ಹಿಮಾಚಲ ಪ್ರದೇಶದ ಸಂಖ್ಯಾಬಲ ನೋಡೋದಾದ್ರೆ 68 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಬಿಜೆಪಿ 24ರಿಂದ 34, ಕಾಂಗ್ರೆಸ್ 30ರಿಂದ 40, ಎಪಿ ಅಂದ್ರೆ ಆಮ್ ಆದ್ಮಿ ಪಾರ್ಟಿಲಿ 0 ಅಂತ ಸಮೀಕ್ಷೆ ಹೇಳ್ತಾ ಇದೆ. ಇತರರು 4ರಿಂದ 8 ಸ್ಥಾನವನ್ನ ಪಡಿಬಹುದು. ಇನ್ನು ಪ್ರೊಜೆಕ್ಟೆಡ್ ವೋಟ್ ಶೇರ್ ಬಗ್ಗೆ ನೋಡೋದಾದ್ರೆ ಗುಜರಾತ್ನ ವೋಟ್ ಶೇರ್ ಬಗ್ಗೆ ಬಿಜೆಪಿ 129ರಿಂದ 151 ಸ್ಥಾನಗಳನ್ನ ಪಡೆಯುತ್ತೆ. ಕಾಂಗ್ರೆಸ್ 16ರಿಂದ 30. ಕಾಂಗ್ರೆಸ್ ಈ ಬಾರಿ ಕುಸಿತವನ್ನ ಕಾಣ್ತಾ ಇದೆ. ಅಲ್ಲಿ ಎಪಿ 9ರಿಂದ 21 ಸ್ಥಾನಗಳು. double digits. The Aam Aadmi Party would be ecstatic. Anything over that is just a plus. Okay. You know, these are remarkable numbers because the last time there was a 3-contest race in Gujarat was 1990. And that was an intelligent alliance that Chimanbhai Patel crafted with the BJP. So it wasn't even, and Chimanbhai Patel was essentially old Congress, which had moved with him to his various parties that he formed, including the Janata Dal Gujarat at the time. But this is a new party, comes into a state first time, contests all 182 seats. 2 of their candidates, of course, withdrew, so 180. To get 20%, it would suggest that there is a hankering for change among the anti-BJP voters because they feel dissatisfied with the Congress. And that dissatisfied voter has turned to the AAP, which would give Rahul AAP a platform to tomorrow claim across the country, including other bipolar states, forget the Congress, hum hai na. For Arvind Kejriwal, I don't think 2024 as he would like, but certainly possibly into 2029, a result like this into the lion's den, as Sheila Bain called it, gives him an opportunity to say, I am the real No, challenger. but look to at Mr. this Modi. biggest story here. The biggest story is that despite this being the 7th straight election they were fighting, it's the BJP, Rajesh, which is heading to its biggest victory in Gujarat. Everything else is a side story. It's a comma. The big headline there is Narendra Modi has been able to beat Narendra Modi's record, leading the BJP to a record 7 successes win. That is by far the biggest story from these numbers. I think the only other party which is even close to such a record is the left party erstwhile in their West Bengal. ವೋಟ್ ಶೇರಿಂಗ್ ಅನ್ನ ಗಮನಿಸೋದಾದ್ರೆ ಎಕ್ಸಿಟ್ ಪೋಲ್ ನ ಒಂದು ವೋಟ್ ಶೇರಿಂಗ್ ಗುಜರಾತ್ ಅಲ್ಲಿ ಬಿಜೆಪಿ 46% ಅನ್ನ ಪಡಿಬಹುದು. ಹಾಗೆ ಕಾಂಗ್ರೆಸ್ 26% ವೋಟ್ ಅನ್ನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ. ಎಪಿ 20% ವೋಟ್ ಶೇರ್ ಅನ್ನ ಆಗುತ್ತೆ ಎಪಿಗೆ. ಇನ್ನು ಅದರ್ಸ್ 8% ವೋಟ್ ಅನ್ನ ಪಡಿತಾರೆ. ಬಿಜೆಪಿ ಒಟ್ಟು 129ರಿಂದ 151 ಸೀಟ್ಗಳು. ಭಾರತೀಯ ಜನತಾ ಪಾರ್ಟಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತ ಚುನಾವಣೋತ್ತರ ಸಮೀಕ್ಷೆ, ಇಂಡಿಯಾ ಟುಡೆಯ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ತಿಳಿದು ಬರ್ತಾ ಇದೆ. ಬಿಜೆಪಿ 129ರಿಂದ 151 ಸೀಟ್ಗಳು ಬಹುದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಹೊರಹೊಮ್ಮುತ್ತೆ. ಅದೇ ರೀತಿ ಕಾಂಗ್ರೆಸ್ 16ರಿಂದ 30 ಸೀಟ್ಗಳು. ಕಾಂಗ್ರೆಸ್ನ ವೋಟ್ ಶೇರಿಂಗ್ ಕೂಡ ಕಡಿಮೆ ಆಗಿದೆ, ಸೀಟ್ ಶೇರಿಂಗ್ ಕೂಡ ಕಡಿಮೆ ಆಗಿ ಕಾಣಿಸ್ತಾ ಇದೆ. 16ರಿಂದ 30 ಸೀಟ್, ಕೇವಲ 16ರಿಂದ 30 ಸೀಟ್ಗಳಿಗೆ ಕಾಂಗ್ರೆಸ್ ಕುಸಿಯುತ್ತೆ. 26% ವೋಟ್ ಶೇರ್ ಅನ್ನ ಪಡೆಯಬಹುದು. ಹಾಗೇನೆ ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಮೊದಲ ಬಾರಿಗೆ ಅಲ್ಲಿ ಆಮ್ ಆದ್ಮಿ ಖಾತೆಯನ್ನ ಓಪನ್ ಮಾಡುತ್ತೆ. ಖಾತೆಯನ್ನ ಅಂದ್ರೆ 9ರಿಂದ 15 ಸೀಟ್ಗಳು. ಇನ್ನು ಇತರೆ 4ರಿಂದ 8 ಸೀಟ್ಗಳನ್ನ ಇತರೆ ಪಕ್ಷಗಳು ಪಡಿಬಹುದು. ಅಂದ್ರೆ ಅದರ್ಸ್, ಪಕ್ಷೇತರರು, ಬೇರೆ ಬೇರೆ ಇತರರು ಪಡಿಬಹುದು ಅಂತ ಒಂದು ಲೆಕ್ಕಾಚಾರ ಸಿಗ್ತಾ ಇದೆ. ಇಂಡಿಯಾ ಟುಡೆಯ ಸಮೀಕ್ಷೆಯಲ್ಲಿ ಬಿಜೆಪಿ 129ರಿಂದ 151 ಸೀಟ್ಗಳನ್ನ, ಹಾಗೆ ಕಾಂಗ್ರೆಸ್ 16ರಿಂದ 30, ಎಪಿ 9ರಿಂದ 21 ಸೀಟ್ಗಳು, ಹಾಗೇನೆ ಅದರ್ಸ್ 2ರಿಂದ 6 ಸೀಟ್ಗಳು ಬರಬಹುದು. ವೋಟ್ ಶೇರಿಂಗ್ ಅಲ್ಲೂ ಕೂಡ ಬಿಜೆಪಿ ಮುಂದೆ ಇದೆ. ಕಾಂಗ್ರೆಸ್ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ವೋಟ್ ಶೇರಿಂಗ್ ವಿಚಾರದಲ್ಲೂ ಕೂಡ. ಸೀಟ್ ಶೇರಿಂಗ್ ವಿಚಾರದಲ್ಲೂ ಕೂಡ ಬಿಜೆಪಿ ಮುಂದೆ ಇದೆ.
ಡಿಸೆಂಬರ್ 8ಕ್ಕೆ ಅಂದ್ರೆ ಗುರುವಾರದಂದು ಇದರ ಫಲಿತಾಂಶ ಕೂಡ ಬರಲಿದೆ. ಆದ್ರೆ ಈಗ ಚುನಾವಣೋತ್ತರ ಸಮೀಕ್ಷೆಯಲ್ಲಿ, ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿತ್ತು. ಈಗ ಚುನಾವಣೋತ್ತರ ಸಮೀಕ್ಷೆಯಲ್ಲೂ ಕೂಡ 171ರಿಂದ 151 ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ. It has to be. See, you might No, have. can I just put You a might have little, can I just put some this thing to this? They got 48% of the vote. ಗುಜರಾತ್ನ ಅಂತಿಮ ಹಂತದ ಮತದಾನ ಇಂದು ಮುಕ್ತಾಯ ಆಗಿದೆ. ಒಟ್ಟು 67ರಷ್ಟು ಮತದಾನ ಆಗಿದೆ. ಗುಜರಾತ್ 93 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು. ಹಕ್ಕು ಚಲಾಯಿಸಿದ್ದಾರೆ. ಮೋದಿ ಮತ್ತು ಅಮಿತ್ ಶಾ ಇಬ್ರು ಕೂಡ ಇವತ್ತು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. 93 ಕ್ಷೇತ್ರಗಳಿಗೆ ಸೋಮವಾರ 2ನೇ ಹಂತದ ಮತದಾನ ನಡೆಯಿತು ಇವತ್ತು. ಅಂದ್ರೆ ಗುಜರಾತ್ನ 93 ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯಿತು. ಗುಜರಾತ್ ಮಧ್ಯ ಹಾಗೂ ಉತ್ತರ ಭಾಗಗಳ 14 ಜಿಲ್ಲೆಗಳಿಗೆ ಇವತ್ತು ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಡಿಸೆಂಬರ್ 1ರಂದು 81 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ಆಗಿತ್ತು. ಇನ್ನು ಮೊದಲೇ ಹಂತದಲ್ಲಿ 63.31% ಮತದಾನ ನಡೆದಿತ್ತು. 2ನೇ ಹಂತದಲ್ಲಿ 67ರಷ್ಟು ಮತದಾನ ಆಗಿದೆ. 2017ರ ಚುನಾವಣೆಯಲ್ಲಿ 93 ಕ್ಷೇತ್ರಗಳ ಪೈಕಿ ಬಿಜೆಪಿ 51 ಕ್ಷೇತ್ರಗಳನ್ನ ಗೆದ್ದುಕೊಂಡಿತ್ತು. ಕಾಂಗ್ರೆಸ್ 31 ಕಡೆ ಜಯಗಳಿಸಿರುವಾಗ ಗುಜರಾತ್ನ ಮಧ್ಯಭಾಗದಲ್ಲಿ ಹಿಡಿತ ಸಾಧಿಸಿದ್ದ ಬಿಜೆಪಿ 37 ಕ್ಷೇತ್ರಗಳಲ್ಲಿ ಗೆಲುವನ್ನ ಕಂಡಿತ್ತು. ಕಾಂಗ್ರೆಸ್ನ 22 ಶಾಸಕರು ಆಯ್ಕೆಯಾಗಿದ್ರು ಆ ಸಂದರ್ಭದಲ್ಲಿ. ಆದ್ರೆ ಉತ್ತರ ಭಾಗದಲ್ಲಿ ಮೇಲ್ಗೈ ಸಾಧಿಸಿದ್ದ ಕಾಂಗ್ರೆಸ್ 17 ಕಡೆ ಜಯವನ್ನ ದಾಖಲಿಸಿತ್ತು. ಈ ಭಾಗದಲ್ಲಿ ಬಿಜೆಪಿ 14 ಕ್ಷೇತ್ರಗಳಲ್ಲಿ ಗೆದ್ರೆ ಕಾಂಗ್ರೆಸ್ 17 ಕ್ಷೇತ್ರಗಳಲ್ಲಿ ಜಯವನ್ನ ಸಾಧಿಸಿತ್ತು. ಈ ಬಾರಿ 61 ರಾಜಕೀಯ ಪಕ್ಷಗಳ 883 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಇದ್ದಾರೆ. 285 ಪಕ್ಷೇತರರು ಹಾಗೂ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಅಂದ್ರೆ ಇತರರು ಏನ್ ಹೇಳ್ತಾ ಇದೀವಿ 2ರಿಂದ 6% ಬರಬಹುದು ಅಂತ, ಅವರು 255 ಜನ ಇದ್ದಾರೆ ಈ ಬಾರಿ ಚುನಾವಣಾ ಕಣದಲ್ಲಿ. 285 ಪಕ್ಷೇತರ ಅಭ್ಯರ್ಥಿಗಳು ಈ ಬಾರಿ ಕಣದಲ್ಲಿದ್ದಾರೆ, ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಬಿಜೆಪಿ ಹಾಗೂ ಎಪಿ ಎಲ್ಲಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 90 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಅಂದ್ರೆ ಎಪಿ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಮೊದಲ ಬಾರಿಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದ್ರೆ, ಭಾರತೀಯ ಜನತಾ ಪಾರ್ಟಿ ಕೂಡ ಎಲ್ಲಾ ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಕಾಂಗ್ರೆಸ್ ಕೇವಲ 90 ಕ್ಷೇತ್ರಗಳಲ್ಲಿ ಮಾತ್ರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ಜಿಲ್ಲೆಯ ಘಾಟಲೋಡಿಯಾ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅಹಮದಾಬಾದ್ ಜಿಲ್ಲೆಯ ಘಾಟಲೋಡಿಯಾ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರೆ, ಪಾಟಿದಾರ್ ನಾಯಕ ಹಾರ್ದಿಕ್ ಪಟೇಲ್ ಕೂಡ ಅಹಮದಾಬಾದ್ನ ವೀರ್ಗಾಮ್ ಕ್ಷೇತ್ರದಿಂದ, ಅಹಮದಾಬಾದ್ನ ವೀರಂಗಾಮ್ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ದಾರೆ. ಇನ್ನು ಅಲ್ಪೇಶ್ ಠಾಕೂರ್ ಹಾಗೂ ಗಾಂಧಿನಗರ ದಕ್ಷಿಣ ಕ್ಷೇತ್ರದಿಂದ ದಲಿತ ನಾಯಕ ಜಿಗ್ನೇಶ್ ಮೇವಾನಿ ಕೂಡ ಇದ್ದಾರೆ. ಜಿಗ್ನೇಶ್ ಮೇವಾನಿ ಅವರು ವಡಗಾಂನಿಂದ ಕಣಕ್ಕೆ ಈ ಬಾರಿ ಇಳಿದಿದ್ದಾರೆ, ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಜಿಗ್ನೇಶ್ ಮೇವಾನಿ ದಲಿತ ನಾಯಕ, ಈ ಹಿಂದೆ ಕೂಡ ಅವರು ಅದೇ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು. 2017ರ ಚುನಾವಣೆಯಲ್ಲಿ ಜಿಗ್ನೇಶ್ ಮೇವಾನಿಯಲ್ಲಿ ಜಯವನ್ನ ಸಾಧಿಸಿದ್ರು. ಈ ಬಾರಿ ಜಿಗ್ನೇಶ್ ಮೇವಾನಿಯಲ್ಲಿ ಕಣದಲ್ಲಿದ್ದಾರೆ. ಇನ್ನು ವೋಟ್ ಶೇರಿಂಗ್ ವಿಚಾರದಲ್ಲಿ ನೋಡೋದಾದ್ರೆ ಗುಜರಾತ್ನಲ್ಲಿ 123ರಿಂದ 151 ಸ್ಥಾನವನ್ನ ಬಿಜೆಪಿ ಪಡೆಯುತ್ತೆ. ಕಾಂಗ್ರೆಸ್ 16ರಿಂದ 30 ಸ್ಥಾನಗಳು, ಎಪಿ ಪಾರ್ಟಿ 9ರಿಂದ 21 ಸ್ಥಾನಗಳನ್ನ ಪಡಿಬಹುದು. ಎಪಿ ಪಾರ್ಟಿಯ ಸ್ಪೋಕ್ ಪರ್ಸನ್ ಮಾತಾಡ್ತಾ ಇದ್ದಾರೆ. कि आपके हिसाब से ये पोल गलत क्यों है और आपकी कितनी सीटें आ रही हैं आज? बिल्कुल, देखो पहली बार तो मैं आपको बताऊं कि भाजपा को आप ज्यादा बहुत सीटें दे रहे हैं, उसका रीजन मैं आपको बताता हूं क्यों दे रहे हैं। आप भाजपा का ट्रैक रिकॉर्ड देख लीजिए। 2007 में भाजपा कितने पे थी, 2012 पे कितने पे थी, 2012 में 115 थी, 2017 में 199 पे थी, तो 2022 में 125 कैसे चली गई? पहली बात, भाजपा ने ऐसा क्या काम किया है? किसान आंदोलन कर रहे थे, बेरोजगार युवाओं के पेपर लीक हो रहे थे,
कर्मचारी आंदोलन कर रहे थे, महंगाई इतनी बढ़ गई कि गैस के सिलेंडर 350 से 1100 हो गए। ಗುಜರಾತ್ ನಲ್ಲಿ ಕಾಂಗ್ರೆಸ್ ಈ ಬಾರಿ ತನ್ನ ಚುನಾವಣಾ ಪ್ರಚಾರವನ್ನ ಸ್ವಲ್ಪ ಬದಲು ಮಾಡಿಕೊಂಡಿದೆ. ಅಲ್ಲಿ ಅಹಮದ್ ಪಟೇಲ್ ಈ ಬಾರಿ ಹಸ್ತಂಗತ ಆಗಿದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಗ್ಯಾಸ್ ಸಿಲಿಂಡರ್ ದರದಲ್ಲಿ ಏರಿಕೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ವಿಚಾರವನ್ನ ಮುಖ್ಯವಾಗಿ ಕಾಂಗ್ರೆಸ್ ಅಲ್ಲಿ ಪ್ರಸ್ತಾಪ ಮಾಡಿತ್ತು. ಉಚಿತ ವಿದ್ಯುತ್ ಅನ್ನ 300 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಈ ಬಾರಿ ತನ್ನ ಪ್ರಣಾಳಿಕೆಯನ್ನು ಹೇಳ್ಕೊಂಡಿತ್ತು. ನಿರುದ್ಯೋಗ ಮತ್ತೆ ಉದ್ಯೋಗ ಇಲ್ಲದಿದ್ದವರಿಗೆ ಉದ್ಯೋಗವನ್ನ ಕೊಡ್ತೀವಿ ಅನ್ನೋದು ಕಾಂಗ್ರೆಸ್ನ ಪ್ರಚಾರ ತಂತ್ರ ಆಗಿತ್ತು. ಮತ್ತೆ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ, ಕಾಂಗ್ರೆಸ್ನ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿರೋ ವಿಚಾರಗಳಿವು. ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ, ನಿರುದ್ಯೋಗ ಭತ್ಯೆಯನ್ನ ಕೊಡ್ತೀವಿ, ಉಚಿತವಾಗಿ ವಿದ್ಯುತ್ ಅನ್ನ ಪೂರೈಕೆ ಮಾಡ್ತೀವಿ, ಅಂದ್ರೆ 300 ಯೂನಿಟ್ ವರೆಗಿನ ಉಚಿತ ವಿದ್ಯುತ್ ಅನ್ನ ನಿಮಗೆ ಕೊಡ್ತೀವಿ ಅಂತ ಜನರಿಗೆ ಭರವಸೆಯನ್ನ ನೀಡಿತ್ತು ಕಾಂಗ್ರೆಸ್. ಗ್ಯಾಸ್ ಸಿಲಿಂಡರ್ ವಿಚಾರವನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗಿತ್ತು. ಆದ್ರೂ ಕೂಡ ಕಾಂಗ್ರೆಸ್ನ ವೋಟ್ ಶೇರ್ ವಿಚಾರದಲ್ಲಿ ನೋಡೋದಾದ್ರೆ 16ರಿಂದ ಕೇವಲ 30 ಸ್ಥಾನವನ್ನ ಮಾತ್ರ ಕಾಂಗ್ರೆಸ್ ಪಡೆಯುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ 129ರಿಂದ 151 ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿ ಮೊದಲ ಬಾರಿಗೆ ಅಲ್ಲಿ ಕಂಟೆಸ್ಟ್ ಅನ್ನ ಮಾಡಿದೆ. ಎಪಿ 9ರಿಂದ 29 ಸ್ಥಾನವನ್ನ, ಅಂದ್ರೆ ಇದು ನಿಜಕ್ಕೂ ಎರಡು ಪಾರ್ಟಿಗಳಿಗೂ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಕೇವಲ ಆಮ್ ಆದ್ಮಿ ಕಾಂಗ್ರೆಸ್ ವೋಟ್ ಅನ್ನ ಮಾತ್ರ ಸೆಳೆಯುತ್ತೆ. ಕಾಂಗ್ರೆಸ್ ವೋಟ್ ಅನ್ನ ಸೆಳೆಯೋದ್ರಲ್ಲಿ ಆಮ್ ಆದ್ಮಿ ಈ ಬಾರಿ ತನ್ನ ತಂತ್ರವನ್ನ ಅನುಸರಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ ವಿಚಾರಗಳನ್ನು ನೋಡೋದಾದ್ರೆ ಕಾಂಗ್ರೆಸ್ ಗ್ಯಾಸ್ ಸಿಲಿಂಡರ್ ವಿಚಾರವನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗಿತ್ತು. ಉಚಿತ ವಿದ್ಯುತ್ ಅನ್ನ ನೀಡುತ್ತೇವೆ ಅನ್ನೋದು ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಇತ್ತು. ನಿರುದ್ಯೋಗ ಭತ್ಯೆ, ರೈತರ ಸಾಲ ಮನ್ನಾ, ಹೀಗೆ ಹಲವು ವಿಚಾರಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಈ ಬಾರಿ ಅಲ್ಲಿ ಪ್ರಚಾರವನ್ನ ಆರಂಭಿಸಿತ್ತು. आज हम सूरत की 7 सीट जीत रहे हैं, 8 तारीख को पता चल जाएगा तो ये किसकी सीटें हैं, पहली बात। दूसरी कि जिस तरह से आप ले रहे हैं ना, हमें हजारों सर्वे डेली हम लेते थे, हजारों के सैंपल लेते थे हम डेली, और हमेरा और भाजपा का इक्वल ऑलमोस्ट सर्वे में पिछले 12-15 दिन से रह रहा था। 1% हम बढ़ जाते थे या 1% वो बढ़ जाती थी। कांग्रेस 23-24 के आसपास रहती थी और 10% साइलेंट वोटर थे। अब 10% जो साइलेंट वोटर थे वो स्वाभाविक तौर पर भाजपा के तो होंगे नहीं, तो किसी और पार्टी के होंगे। तो आप देख लेना, भले एग्जिट पोल, मैंने कहा ना कि एग्जिट पोल जब तीसरी पार्टी आती है तो आकलन करना मुश्किल होता है। हम खुद अभी आकलन करने में बूथ तक का डेटा लेते हैं, तब पता चलता है कि ये सीट मेरी इतनी मार्जिन से निकल रही है। एक सवाल अभी आ रहा है, वो है कि जो आपकी खुद की सीट खंबालिया की है, जो दिक्कत दे रही थी आपको, वो है ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ಜಿಲ್ಲೆಯ ಪಾಟಲೋಡಿಯಾ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರೆ, ಇನ್ನು ಪಟಿದಾರ್ ಸಮುದಾಯದ ನಾಯಕ ಹಾರ್ದಿಕ್ ಪಟೇಲ್ ಅವರು ಅಹಮದಾಬಾದ್ನ ವೀರಂಗಾಮ್ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದಾರೆ. ವೀರಂಗಾಮ್ ಕ್ಷೇತ್ರದಿಂದ ಅಲ್ಪೇಶ್ ಠಾಕೂರ್ ಅವರು ಗಾಂಧಿನಗರ ದಕ್ಷಿಣ ಕ್ಷೇತ್ರದಿಂದ, ಹಾಗೆ ದಲಿತ ನಾಯಕ ಜಿಗ್ನೇಶ್ ಮೇವಾನಿ ವಡಗಾಂನಿಂದ ಈ ಬಾರಿ ಕಣಕ್ಕೆ ಇಳಿದಿದ್ದಾರೆ. ಎರಡನೇ ಹಂತದ ಮತದಾನ ನಡೆಯಲಿರುವ ಕ್ಷೇತ್ರಗಳ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ರಾಜಕೀಯ ಪಕ್ಷಗಳ ಪ್ರಮುಖರು ಭಾರಿ ಕಸರತ್ತನ್ನ ನಡೆಸಿದ್ರು. ಅಲ್ಲಿ 37 ಚುನಾವಣಾ ಪ್ರಚಾರ ರ್ಯಾಲಿಯನ್ನ ಮೋದಿ ಅವರು ಹಮ್ಮಿಕೊಂಡಿದ್ರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ರ್ಯಾಲಿಯನ್ನ ಕೂಡ ನಡೆಸಿದ್ರು. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಕೂಡ ಹೋಗಿ ಬಹಳ ದೊಡ್ಡ ರ್ಯಾಲಿಯನ್ನ ಅಲ್ಲಿ ಮಾಡಿದ್ರು. ಅದಾದ ನಂತರದಲ್ಲಿ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೂಡ ರ್ಯಾಲಿಯನ್ನ ನಡೆಸಿದ್ರು. ಭಗವಂತ್ ಮಾನ್ ಕೂಡ ಅಲ್ಲಿ ಎಪಿ ಗೆಲುವಿನ ವಿಚಾರದಲ್ಲಿ ಒಂದಿಷ್ಟು ರ್ಯಾಲಿಯನ್ನ ಮಾಡಿದ್ರು. ಸ್ವತಃ ಪ್ರಧಾನಿ ಮೋದಿ ಅವರು ಸುಮಾರು 37 ರ್ಯಾಲಿಗಳನ್ನ, ತನ್ನ ತವರು ಕ್ಷೇತ್ರದಲ್ಲಿ 37 ರ್ಯಾಲಿಗಳನ್ನ ನಡೆಸಿದ್ರು ಮೋದಿ ಅವರು. ಇನ್ನು ಇಂದು ಅಮಿತ್ ಶಾ ಮತ್ತೆ ಮೋದಿ ಇಬ್ರು ಕೂಡ ಚುನಾವಣಾ ಮತಗಟ್ಟೆಗೆ ತೆರಳಿ ಮತ ಚಲಾಯಿಸಿದ್ದಾರೆ. ಮೋದಿ ಅವರು ಅಹಮದಾಬಾದ್ನ
ರಾಣಿಪ್ ಪ್ರದೇಶದಿಂದ ಪ್ರೌಢಶಾಲೆಯಲ್ಲಿ ಸೋಮವಾರ ಇವತ್ತು ಮತವನ್ನ ಮಾಡಿದ್ರು, ಮತ ಚಲಾಯಿಸಿದ್ರು. ಅಹಮದಾಬಾದ್ ನಗರ ವ್ಯಾಪ್ತಿಯ ನಾರಾಯಣಪುರದಲ್ಲಿ ಅಲ್ಲಿನ ಪುರಸಭೆಯ ಉಪವಲಯದಲ್ಲಿ ಅಮಿತ್ ಶಾ ಅವರು ಹಕ್ಕನ್ನ ಚಲಾಯಿಸಿದ್ರು. साथ कि मैं गलत नंबर देने वाला आदमी नहीं हूं, मैं भी जर्नलिस्ट रह चुका हूं, मेरी भी क्रेडिबिलिटी है, लेकिन एक बात ये मानकर चलिए कि भाजपा सरकार नहीं बना रही है, मैं दावे के साथ कह रहा हूं आपको. Okay, we'll leave it over there. हम आपको फिर से बुलाएंगे 8 तारीख को देखेंगे. फर्स्ट सुनो कि जी एक लास्ट कमेंट आप ले लीजिए मेरी. फर्स्ट फेज में भाजपा 30 क्रॉस नहीं कर रही है, और ये आप अगर फोन घुमाएंगे ना आपके दोस्तों को, सेंट्रल आईबी और सबकी रिपोर्ट आप पूछ लेना, 30 क्रॉस नहीं कर रही है भाजपा फर्स्ट फेज में. Okay, we'll call you back on the 8th. तब देखेंगे कि गुजरात का टाइगर कौन है. You're calling yourself the गुजरात का tiger. There are lions in the jungles of Gir, and there is one man who's convinced that he is the lion of Gujarat. We will find out on the 8th. We'll have you back, like most television anchors, Isudan Gadvi, confident of what he's saying. This is an interesting incident. We were on a tractor, Rajdeep. I saw the show. No, so here's what happened. We were in a tractor and the camera fell down. Now, while I was shooting, I said, oh, good Lord, the camera's fallen down. When I started asking a question, Isudan picked up the camera and set it right. I said, yeah, that's the advantage of filming with a television anchor. He figured out the production aesthetics and he said, let's bring the camera back. Okay, let's now go across to Ravi Shankar Prasad, senior leader of the Bharatiya Janata Party, as the BJP looks set to record a historic 7th victory. BJP looking set to beat Chief Minister Narendra Modi's record from 2002 when the party won 127 seats. Ravi Shankar Prasad ji, the India Today Access My India exit poll suggests that at the lower end of this range, the BJP will definitely beat Narendra Modi's record. It could potentially also end up beating Madhav Singh Solanki's record of 149 seats in 1985. This is a massive record mandate that the BJP is winning in Gujarat. And if I recall correctly, Rahul Kaval, it may also surpass CPM's continuous victory in Bengal, isn't it? It will equal. Sir, It will equal. it will CPM equal won from 1977 to 2011, 7 straight times. They lost the 8th time round. The BJP in Gujarat will equal the CPIM's record from West Bengal. Well, Rahul, how I see this result, I was campaigning in Gujarat for many number of days, as I have been done in the past also. I was stationed in Ahmedabad. Let me tell you 2-3 things which I feel. Don't minimize the importance of the impending victory of BJP because of the split of vote between Congress and the Aam Aadmi Party. That is surely your analysis. But what is the real upshot of this whole projection is, after 27 years in power, there is not a shred of anti-incumbency against the BJP in general and Narendra Modi ji in particular. That's the first thing you must remember. And why it has been achieved, I clearly see 3 factors responsible for this. The BJP's organizational strength, all pervasive, Narendra Modi ji's overpowering leadership as the chief minister, and also now the prime minister, bringing glory to India, and the connect of the people with his leadership. I was in Ahmedabad, Rahul, the day he was having this massive roadshow of 50 kilometers. As you know, I've been an activist from my student days, and clearly 10 lakh people all over Ahmedabad waiting to shower petals and flowers and eulogize him is nothing extraordinary. It's truly extraordinary, I'm sorry. And no one was brought from outside. So this hold of Modi ji and the BJP has been occasioned again by 2, 3, 4 factors. And let me quickly recount for you. As a student activist, I had gone to Ahmedabad for the first time in ABVP conference. I saw Sabarmati river as a nala, and I cried, this is the Sabarmati ke sant tune kar diya kamal. And I was standing by the side of the river front, which I'm sure you must have gone to. All the channels are there. It is today one of the best river fronts of the world.
And when I say so, I've seen the riverfront in Paris, in London, in Washington, and in Berlin, as you must have seen also. Take the case of Narmada River reaching the Saurashtra region, Parch regions completely. How it has changed there. As a former IT minister, I know Gujarat is today the biggest center of startup movement, of IT, of 5-year law degree course university, of petroleum university, of cyber university initiatives. Baroda, Airbus is getting manufactured. Rajkot, all the auto parts in the country and the world are being manufactured there. This tectonic metamorphosis of Gujarat, from university to agriculture to startup to empowerment, and obviously Somnath to Kedarnath via Vishwanath. Ravi Shankar ji. But Ravi Shankar ji, Ravi Shankar ji, no All one these have denies. contributed. No one denies the fact that it is remarkable that one political party can remain in power in today's world for 27 years. That's a huge achievement. But in this election, you said at the very outset, don't confine your analysis to a split in the vote. I'm just looking at our numbers. Our numbers are showing BJP's vote is more or less the same. Could even go down by 1% or 2 to 46. The opposition vote has gone down. Congress from 42 to 26. AAP is coming to 20. Two questions arise. Do you see AAP as a future challenger? And do you accept that that divided vote was a huge boost to the BJP? It's not as if you've got new voters, but the opposition vote has got split. That's why we are analyzing it from that perspective. Rajdeep, my reply is very simple. As if we are responsible for the division. Is the BJP responsible for the unity of opposition? Right. Coming from Bihar, what my great friend Nitish Kumar is doing, who left us to unify all the opposition parties? Let's leave it there. Let's leave it there. As far as the larger issue of what is going to happen in future, in a democracy of India, any party is most welcome. Why not? As a Democrat, I'll welcome any party to do its best to get the support of the people by their work. But about Aam Aadmi Party, Rajdeep, I'll make one gentle observation, less as a political activist, more as an observer of Indian polity. You go to Goa, contest the election, back out after you lose. You go to Himachal, contest the election, will back out after election is over. You went to Uttarakhand with a CM candidate, you backed out after you lost. And what is happening in Punjab, we'll have a separate debate. To do well in the polity of India, you have to work hard as a political leader, in the ground, on the ground, develop local leaders, strengthen your organization, and work on a full-time basis, not from election to election. As I'm sorry to say, as I'm seeing in the case of Aam Aadmi Party. How long it will carry, I cannot say now. But as I will again say, the political observer, Congress party has a big support base in Gujarat. लेकिन राजदीप अगर आपकी इजाजत हो मैं एक ही बात कहूं, अगर कांग्रेस पार्टी अपने को नहीं सुधारना चाहती है तो हम क्या कर सकते हैं? छोड़ दीजिए आप. But we are sure public is with us, will remain with us. So is this Ravi Shankar Prasad telling us that you believe this kind of verdict gives you huge momentum going into 2024? That given the fact that the opposition across the country doesn't seem united, not just in Gujarat, given the fact that these numbers suggest that your vote is not sharply declining, are you telling us 2024 is a done deal? Should we all go home? Mr. Rajdeep Sardesai, my problem with you is that we are in 2022 in Gujarat, you will bring in 24. I remember every time you will bring 19. 24 will be debated separately on a separate horizon. Okay. But let me give you what I understand again as a political activist. People of India are very much alive and conscious that who can govern the country and who can govern the state. And contesting the Lok Sabha elections of Patna Sahib, I won from all the constituencies, including from the Yadav-dominated constituency. And I remember the great Yadav vote blank, which is with RJD, I know for sure. My BJP MLA candidate lost there. They said, तुम लोग देश में चला सकते हो क्या? तो रविशंकर जी अच्छे इनको वोट देने दो ना. देश तो मोदी जी चला पाएंगे ना. Shankar ji, Same thing is happening all across. let me do a Who quick can govern India? Ultimately, Modi ji's personality, his appeal, and the way he is
taking India to extraordinary developmental path. Today, Mr. Biden is appreciating him publicly. The French president is appreciating him publicly. Even Mr. Putin had good words of praise for him. And today, India is a global force. I'll do a quick cross tab of the number of respondents as an aggregate who said they voted for the BJP because of Prime Minister Modi. In Gujarat, this number stands at 12% overall. 19% of BJP voters said they voted for BJP because of Modi, but 12% of the overall voters. In the Himachal Pradesh elections, 10% of overall voters said they voted for BJP because of Prime Minister Modi, and 19% of BJP voters said they voted. 1 in 5 who voted for the BJP because of Modi. In the MCD elections in Delhi, 14% of the overall voters said they voted for the BJP because of Prime Minister Modi, and 34% of the BJP voters, 1 in 3 BJP voters said they voted for the BJP because of Prime Minister Modi. Now that is very good from one perspective, that you've got this Lionel Messi who can take his team single-handedly to power. The problem, though, is that your MLAs have a lot of anti-incumbency. The state governments don't seem as powerful or as popular as the Prime Minister, which means if Messi doesn't fire, then BJP has a problem. You've won. 1/3 of those who voted for you in MCD are saying they voted for Prime Minister Modi. They're not voting for your ticket. Parshad kaun hai, MLA kaun hai, they're voting for Prime Minister Modi. How do you look at this and analyze this, sir? Well, my reply is very straight and simple. Kindly don't mix up the voting approach, considerations and factors in a local body election like the MCD with a state or national elections. All of you are unanimously showing poll that we are losing MCD. We were in power for the last 15 years. Maybe we have to pull up our socks if it ultimately results in, though I don't believe we are going to have a washout as some of you are saying. I also have my feedbacks, but let's leave it there. What is important is that yes, MCD is important. We have to work hard. We'll work hard if the projections are ultimately concretizing to results. But in a larger issue of state elections and national elections, राहुल कमल, अगर मैं आपसे एक हिंदी में पूछूं, अगर हमारे नेता एक लोकप्रिय नेता है तो आपको परेशानी क्या है भाई? क्या परेशानी है आपको? बहुत अच्छी बात है। नहीं, परेशानी ये होती है रविशंकर जी, परेशानी नहीं, एनालिसिस होता है. You were there. अरे राजदीप जी थोड़ा, you started your political career. You started your political career when Indira Gandhi was in her pomp. You remember what happened to the Congress after Indira. Does it worry you that you put all your eggs in Mr. Modi ji's basket, that he is the one who lifts you up? Does that worry you, or you believe that's the way it should be? Mr. Rajdeep Sardesai, let me be very blunt to you. Is it fair on your part that on a day when you are showing such extraordinary results of Gujarat, because of Modi's leadership also, you start questioning again what will happen in future? It will be very okay in future too, okay? Kindly see the rise and rise of BJP. And it will continue to be the rise and rise of BJP. Fair But enough. what Here's I was the fact. talking to Rahul Kanwal, Yes. and that is very important. Rahul Kanwal, what is my point I'm trying to tell you is this, that this whole tectonic shift in the political consciousness of India, and whenever I come on programs like this, I really love to talk on those larger narratives. I have been an ardent advocate of the study of India's democratic awakening. I have been in charge of 8 states of India on behalf of my party, being a student activist, being a pupil of Loknayak Jayaprakash Narayan, who ingrained in the people of India that you can change even the world to the power of your vote. Today, you must understand this tectonic shift in the thinking. And what is that? अच्छा काम करोगे फिर जिताएंगे तुमको. Anti-incumbency gone. खराब काम करोगे नमस्ते करेंगे. And your party must be stable. Right. तुम्हें 5 साल के लिए वोट दिया, काम करो, गवर्न करो, अच्छा करोगे जिताएंगे, नहीं करोगे नमस्ते कर देंगे. Okay, thank you very much, Ravi Shankar ji. Result which is coming, and therefore you see the Ravi Shankar ji, we are going to get you again on the 8th.
So thank you very I much want to for go across joining very us. quickly to Harsh Sanghvi. Harsh Sanghvi is the bright young star of the BJP in Gujarat, a diamond merchant turned BJP Home Minister. He has 10 portfolios plus in the Gujarat cabinet. Joining us now, ardent cricket player as well, sports minister too of Gujarat. हर्ष सांघवी जी, जो आप कह रहे थे जब हम लोग सूरत में मिले कि बीजेपी का रिकॉर्ड आंकड़ा आने वाला है, लग रहा है कि नरेंद्र मोदी का जो 2002 का कीर्तिमान था 127 सीटों का, वो इस बार बीजेपी तोड़ने वाली है. हो सकता है कि आप माधव सिंह सोलंकी के 1985 के रिकॉर्ड को भी तोड़ सकते हैं. कैसे देख रहे हैं आप इस एग्जिट पोल को? देखिए 20 साल पहले राहुल जी, मोदी जी ने जो गुजरात के विकास के लिए संघर्ष और साहस की शुरुआत की थी, गुजरात के नागरिकों ने मोदी जी के साथ ये संघर्ष और साहस की यात्रा में आगे निकल चुके थे. मोदी जी ने ही ये नींव को रखा है और आज ये बड़ी एक इमारत बनने जा रही है. आज गुजरात की जनता और भारतीय जनता पार्टी साथ में मिलकर एक नया इतिहास लिखने के लिए तैयार हो चुकी है. 8 दिसंबर को गुजरात के नागरिकों की भव्य विजय होने वाली है. गुजरात में भारतीय जनता पार्टी और गुजरात के नागरिकों की, गुजरात की खुद की सरकार एक ऐतिहासिक आंकड़ों के साथ ये वक्त सरकार बनने भारतीय जनता पार्टी की आगे निकल चुकी है. नहीं, आप कह रहे थे मुझे सूरत में कि आपका रिकॉर्ड नहीं खुलेगा. मैं आपको लिख के दे रहा हूं कि आपको कुछ नहीं, जीरो आने वाला है. 9 से 21 सीटें और 20% वोट. आप थर्ड रहे, लास्ट रहे, लेकिन जहां आप थे ही नहीं वहां पे 20% वोट निकाल के लाना भी, वो भी बीजेपी के खिलाफ, वो आसान है नहीं. कि आपको लग रहा है कि 2027 का जो असेंबली इलेक्शन होगा उसमें आपको टक्कर दे पाएगी या कम से कम आपकी प्रिंसिपल ऑपोजिशन बन जाएगी? देखिए राहुल जी, मेरी आपसे विनती है कि आजकल गुजरात में वो लेटर गेम बहुत चली थी. वो लेटर्स आप जरूर से पढ़ना. वो लेटर्स पढ़ोगे तो आंकड़े क्या कहे जा रहे थे और 8 दिसंबर को खाता खुलता या नहीं, वो स्पष्ट हो जाएगी. राहुल जी, गुजरात की जनता बहुत भावुक जनता है. हमारी गुजरात की में एक परंपरा रही है कि आप खाने के समय आओगे तो हमारे मध्यम वर्गीय परिवार में भी आपको खाना खिलाएंगे. 2 रोटी बनी होगी तो एक आपकी और एक मेरी होगी, लेकिन उसका मतलब ये नहीं होता है कि घर उनको दे लेते हैं. हम भावुक जरूर है, हम मूर्ख नहीं है. आप हर जी, इस चुनाव में मैं देख रहा हूं नंबर्स, कहीं ना कहीं डिवाइडेड ऑपोजिशन का बहुत फायदा हो रहा है बीजेपी को. क्या आपके सामने कांग्रेस अभी भी आपकी मेन राइवल है, या आप मानते हैं कि अब गुजरात, खासकर की सूरत, त्रिकोणी हो गया है, ट्रायंगुलर हो गया है? नहीं राहुल जी, मैंने आपको पहले भी बताया है कि गुजरात में इसी प्रकार से कांग्रेस ने पहले भी कई चुनावों में तीसरी पार्टी को लाने का प्रयास किया था. पहले भी उन्होंने शंकर सिंह वाघेला जी, केशुभाई पटेल, उनके साथ इसी प्रकार से चुनाव लड़ा था. लेकिन चुनाव खत्म होते ही वो पार्टियां गुजरात में समाप्त हो जाती है, क्योंकि गुजरात में कभी भी कोई तीसरी पार्टी का कोई जगह नहीं बन पाई है. और ये चुनाव में भी आप देख पा रहे हो कि भारतीय जनता पार्टी और कांग्रेस के बीच के ये चुनाव में कांग्रेस ने फिर से एक बार तीसरी पार्टी का प्रयास जरूर से किया, लेकिन ये प्रयास भी कांग्रेस का निष्फल गया है और भारतीय जनता पार्टी का भव्य विजय की तरफ भारतीय जनता पार्टी आगे निकल चुकी है. सांघवी, હું રાજદીપ સરદેસાઈ, તમે મને કહો છો કે આમ આદમી પાર્ટી को कांग्रेस लाई है? नहीं, राजदीप जी, आप तो बहुत ही वरिष्ठ पत्रकार हो. ये सब लोग एक ही है. ये मैंने आपको बताया, आप तो पहले के चुनाव भी आपने बहुत करीब से देखे हैं. पहले के चुनाव में भी ठीक इसी तरह से तीसरी पार्टी को लाया जाता था. अलग अलग प्रोपेगेंडा के माध्यम से उनको लोगों के बीच भेजा जाता था. ठीक वो ही षड्यंत्र है राहुल. आपने राहुल जी देखा होगा, अभी वो भारत जोड़ो यात्रा में बीच में ही यही पार्टी के एक नेता को राहुल गांधी जी के साथ चलते हुए देखा होगा. दोनों जन कान में बहुत धीरे धीरे से बात कर रहे थे. वो शायद मेरे ख्याल से वो आम आदमी पार्टी के संसद के उम्मीदवार भी है. शायद मुझे लग रहा है कि तब यही सीटों की जो बातें थी, चुनाव में प्रोपेगेंडा की जो बातें थी, वो यहाँ से छेक वो यात्रा में कानों में बात चल रही थी. ये दृश्य आपकी चैनलों में ही मैंने भी देखा था. So the interesting thing about Harsh Sanghvi is he's a blue-eyed boy, not just of the Prime Minister. He's also a blue-eyed boy of the Home Minister.
and the chief minister gets along okay with him as well. So you got, one of the people who've been leading their campaign, especially in Surat, and look out for Surat because Surat is where AAP thinks it will make inroads. And there were at least 4 seats where AAP thought they could do well. Harsh Sanghvi, khatam karne se pehle, we want to welcome Sanjay Singh of the Aam Aadmi Party, Member of Parliament, joining us also. CM will take their class. किनका सूरत में खाता खुलेगा कि नहीं? सूरत में खाता If it खुल रहा है कि नहीं? happens, So then he will be. Harsh Sanghvi could be a future chief minister of Gujarat. I don't want to jinx him, but you never know. He could be a future. आप थोड़ा मुस्कुराइए हर्ष जी, इतने अच्छे नंबर दे रहे हैं ये आपको राजदीप सीएम बना रहे हैं या फंसवा रहे हैं? देख लो, फंसवा रहे हैं कि सीएम बना रहे हैं? नहीं, यंग है, यंग चेहरा है, नया चेहरा है, जनरेशन। हर्ष भाई, He's pretending not to hear you. anyway, he can't hear us at the moment, but संजय सिंह, you want to? आपने सुना होगा हर्ष संघवी क्या कह रहे हैं कि आम आदमी पार्टी के आने से एक तरह से अभी तक आपको कांग्रेस की बी टीम, सॉरी बीजेपी की बी टीम कह रहे थे, अब बीजेपी कह रही है आप कांग्रेस की बी टीम है। देखिए राजदीप जी, ये बहुत अच्छी बात है कि ये दोनों पार्टियां आपस में इसी तरह से गलतफहमी में रहे और हम लोग लगातार ए टीम बनते जाए। दिल्ली में 3 बार 28 सीट, 67 सीट, 62 सीट लेके हम जीते। पंजाब में 20 सीट और उसके बाद 92 सीट लेके हम प्रचंड बहुमत से पंजाब में जीते। गुजरात में गए हैं तो ये कह रहे हैं कि हमें कांग्रेस लेके वहां गई थी। अरे भैया, इनका इतना गहरा रिश्ता है, इलू इलू वाला रिश्ता है, ये समझने की कोई बाहर से कोई दिमाग लगाने की आवश्यकता है क्या? हर्ष सांघवी से गुजरात के अंदर 17 विधायक, नहीं इसको नहीं ये कंप्लीट कर लूं मैं। राहुल जी, मैं ये बहुत इंपॉर्टेंट बात है, बोलिए। गुजरात में 17 विधायक कांग्रेस के बीजेपी ने खरीदे। गुजरात में 17 विधायक कांग्रेस के बीजेपी ने खरीदे हैं। बीजेपी और कांग्रेस का तालमेल है, आम आदमी पार्टी का तालमेल है। चलिए हर्ष सांघवी गोवा में 8 विधायक खरीदे, हम खरीदे गए थे कि कर्नाटक में विधायक खरीदे, हम खरीदने इसलिए पसंद है कि वो आसान ऑपोजिशन है। हम खरीदने जैसे कुश्ती का अगर बाउट हो तो वो ऐसा पहलवान है जिसको कि आप आराम से हरा देते हैं। आम आदमी पार्टी आपको अच्छी नहीं लग रही क्योंकि उससे पहलवानी करना ज्यादा मुश्किल है, इसीलिए बीजेपी को कांग्रेस पसंद है क्योंकि उनको हराना ज्यादा आसान है। हर्ष सांघवी जी, कैन हियर अस? हर्ष जी, आपको आवाज नहीं आ रही है लगता है। राहुल जी, कैन यू रिपीट योर क्वेश्चन? ये आम आदमी पार्टी के सांसद ये कह रहे हैं कि बीजेपी को कांग्रेस पसंद है क्योंकि कांग्रेस को दंगल में पटकनी देना आसान है। आम आदमी पार्टी ज्यादा लड़ती है, इसलिए आपको आम आदमी पार्टी पसंद नहीं। कांग्रेस से आप सेटिंग कर लेते हो, उनके विधायक तोड़ देते हो, इसलिए आप चाहते हो कि कांग्रेस ही आपके खिलाफ मुख्य प्रतिद्वंदी हो आपकी। देखिए राहुल जी, मैं संजय जी की मानसिक परिस्थिति आज समझ सकता हूं। जिस प्रकार से पंजाब और दिल्ली के मध्यम वर्गीय परिवारों की मेहनत की कमानी इन्होंने गुजरात में प्रोपेगेंडा में डाली और जिस प्रकार से आज ये जब रुझान आए तो निष्फलता मिली, तो इस प्रकार के बौखलाहट वाले स्टेटमेंट तो जरूर से उनके आएंगे। ये मुझे पता ही था, मैं उनकी परिस्थिति समझ सकता हूं। मैं संजय जी को मात्र आपके माध्यम से इतना कहना चाहता हूं कि आपके मुख्यमंत्री जी ने यहाँ पे कई प्रेम पत्र लिखते थे, हर रोज कोई ना कोई चैनल को लिख के देते थे। वो पत्र मैंने बहुत अच्छी तरह से उसके फोटोकॉपी संभाल के रखी है। 8 तारीख को हम बात करेंगे, इस विषय पे भी बात करेंगे। संजय जी जवाब दीजिए। जनता और हमारे जो रिश्ते हैं, आप तो कह रहे थे 80 सीटें आएंगी, वो संदीप पाठक का पोल चल रहा था कि 90 से कम नहीं आएंगी। पास फोटोकॉपी, हमारे पास तो ओरिजिनल पत्र है। अब आपके पास 9 से 21 ही आ रही है, कह रहे हैं आप तो इतने बड़े-बड़े दावे कर रहे थे, उन दावों को ही हवा निकल गई टैं फिस। जवाब दीजिए हर्ष सांघवी। संजय जी, देखिए राहुल जी, आपको याद होगा कि आपके चैनल ने 2013 में हमें 6 सीटें दी थी, हम 28 सीटों पे आए। उसके बाद 15 में हमको किसी सर्वे में 67 सीट नहीं दी गई थी। कोई 42 दे रहा था, कोई 33 दे रहा था, कोई 32 दे रहा था। चलो राहुल जी, 2 दिन और रुक जाते हैं, इन लोग को क्लियर हो जाएगा। हमको इस बार के चुनाव में बहुत सारे, अरे आपकी जीत के कारण तो राजदीप बदनाम होगा डांस करके, और आप ऐसे बोल रहे हैं वाले। लेट संजय सिंह स्पीक। संजय जी बोलिए। मैं अपनी बात पूरी कर लूं पहले, फिर कहिए। मैं अपनी बात पूरी कर लूं। दूसरी चीज, गुजरात की जनता से
भारतीय जनता पार्टी के इतने गहरे रिश्ते हैं कि जहरीली शराब पिला के 75 लोगों की जान चली जाती है लट्ठा कांड में। इतने गहरे रिश्ते हैं कि 2 चलो, आज करोड़ तो का आप रुझान पुल की 12 बात कर लाख लो, मरम्मत आज में आप खर्च रुझान की होता बात है। कर लो, ये सब आरोप तो आपने 150 कई लोगों लगाए, की जान गुजरात की चली जनता जाती ये है। वो जवाब भी 150 दे लेंगे, वो सब जवाब दे लिए आपको संजय जी। 150 लोगों की जान चली यही गई। विषय लेके आप खड़ी लोगों के बीच बनाने में गए वाली थे, लोगों कंपनी ने को आपको पुल खड़ा बनाने नहीं का रखा, ठेका दे दिया इन्होंने। लोगों ने आपको खड़ा खड़ी नहीं रखा। बनाने वाली, ये कौन बोल संजय रहा जी है? आप कई, ये कौन अरे बोल रहा है अरे भाई? संजय जी यही विषय लेके हर्ष जी, आप अपनी मेरे बात अपने गुजरात में मौके आप पे कई दिन कहिएगा। घूमे, आपको किसी ने आप खड़ा अपनी नहीं रखा बात था। पूरी कर लीजिए तो फिर मैं बोलूं। Okay, let me end this. This is हर जी एक कर चुके हैं कि नहीं? तो हम कुछ और बात हर जी एक सवाल जो आपको, आप जब बोल रहे थे मैं नहीं बोला। हर अभी जी आप संजय, तो एग्जिट पोल आ गए, अब 8 दिसंबर को परिणाम भी आ जाएंगे। इतना क्यों आप लोग घबरा रहे हैं भाई? हर जगह हमले करवाते हैं, कैंडिडेट बैठवाते हैं, दूसरे विधायकों को खरीदते हैं, सरकारों को तोड़ते हैं, गिराते हैं। संजय यही जी काम मैं में आपकी आप हालत लोगों का समझ पूरा सकता दिमाग हूँ, लगा है। कम से कम चैनल पे जब मैं बैठे आपकी हैं, हालत समझ आप सकता अपनी हूँ। बात कह रहे थे, मैं नहीं बोला, मुझे अपनी बात कह लेने दीजिए। तो संजय जी इसलिए आपने मेरा ये अपनी कहना बात, है कि संजय जी भारतीय आपने जनता अपनी बात पार्टी रखी, लेकिन हर जी 27 साल के कुशासन से लोग छुटकारा पाना चाहते हैं। बिफोर यू लीव अस, आप कह रहे हैं 25 साल से कुशासन। हर जी बिफोर यू लीव अस, जो सवाल मैंने पूछा था, डू यू सी योरसेल्फ एज अ फ्यूचर चीफ मिनिस्टर ऑफ गुजरात? हर जी, आर यू अ फ्यूचर चीफ मिनिस्टर ऑफ गुजरात? भूपेंद्र भाई पटेल हमारे मुख्यमंत्री कैंडिडेट है और उनके मार्गदर्शन में ये चुनाव लड़े, और ये रुझान आज आप जो देख रहे हो वो रुझान भी उसी का नतीजा है, और वो रुझान सब बोल रहे हैं। संजय जी मैं आपकी परिस्थिति समझ सकता हूँ, लेकिन बहुत दुखद बात है कि आप ये रुझानों को आज भी नहीं मान पाओगे, और 8वीं दिसंबर को जब लोग जब आपको रिजल्ट दे लेंगे तभी भी आप ये विषय को नहीं मान पाओगे। क्योंकि मैं समझ सकता हूं आपने जो प्रोपेगेंडा के लिए इतना बड़ा पंजाब और दिल्ली का जो खर्च था वो आपने गुजरात में प्रोपेगेंडा के रूप में जो उपयोग किया और आपको सफलता प्राप्त नहीं हुई है, वो मैं समझ सकता हूं, लेकिन निष्फलता के कारण आप इस प्रकार के अलग अलग विषयों पे बात करके रुझान की बात आप उड़ा लो, उससे जनता आपको स्वीकारेगी नहीं। Okay, so we'll thank Harsh Sanghvi for joining us. He's a fine left-handed batsman, enjoys playing some cricket as well. Hopefully, once these elections are over, he'll get an opportunity to get back on the cricket field. Thank you very much, Harsh Sanghvi ji, for joining us. The BJP seeming set for a historic 7th victory, potentially also breaking the record of Narendra Modi from 2002. Sanjay Singh, आम आदमी पार्टी किस लेवल पर इस चुनाव को अपनी जीत मानेगी और किस लेवल पे आपको लगेगा कि ये थोड़ा अंडरवेलमिंग परफॉर्मेंस था? आपके खुद के आंकड़े तो 90 सीट के थे, अगर उसको मैं एक किनारे भी कर दूं 1 मिनट के लिए, 20% का वोट शेयर, कांग्रेस से करीब 6% कम, क्या आप मानेंगे कि इस रेस में जो लड़ाई थी कि सेकंड कौन आएगा, ये एग्जिट पोल बताते हैं कि सेकंड तो कांग्रेस है और आप थर्ड? देखिए, पहली चीज राहुल जी, हम पहली बार गुजरात के अंदर चुनाव लड़े, और मैं फिर दोहरा रहा हूं आपको, आपके दूसरे हिंदी चैनल पे मैं था तो वहां इस बात को दिखाया गया कि गारंटी कार्ड पे बहुत सारे लोगों ने भरोसा जताया। करेक्ट। अब वो गारंटी कार्ड कितने बड़े पैमाने पे हम लोगों ने भरवाया है, वहां पे लाखों की संख्या में 300 यूनिट बिजली फ्री, 3000 रुपए बेरोजगारी भत्ता, 1000 रुपए माताओं बहनों के लिए महिला सम्मान निधि, इसका जो गारंटी कार्ड था अरविंद केजरीवाल का गारंटी कार्ड, वो गांव-गांव में पहुंचाया गया, गांव-गांव में उस पे लोगों ने भरोसा जताया। बहुत सारे लोग अपने जेब में उसको लेके घूम रहे थे, पूरा का पूरा परिवार कह रहा था कि हम आम आदमी पार्टी को वोट देंगे, परिवर्तन के नारे हर जगह गूंज रहे थे, रैलियों में बड़ी संख्या में लोग आ रहे थे, सूरत और राजकोट जैसे तमाम जगहों पे आप लोगों ने देखा। तो मैं समझता हूं चुनाव परिणाम में भी ये बातें निकल के आएंगी, उसकी प्रतीक्षा करनी चाहिए 8 दिसंबर तक। अभी नतीजे आए नहीं है, ये एग्जिट पोल का नतीजा है, और जब 8 दिसंबर को परिणाम आएगा तो निश्चित रूप से संजय जी जो आज है इससे संजय जी आप समझदार हैं, मैं ये पूछ रहा हूं, कोई एक वोट शेयर, क्या ये लड़ाई आपकी वोट शेयर की थी? एक बार आप 6% पार करते हैं, यू बिकम अ नेशनल पार्टी नाउ, बिकॉज यू विल बी देन मोर देन 6% इन 3 स्टेट्स व्हिच यू आर नॉट। कौन सा वो आंकड़ा है
जिस पर आप संतुष्ट होंगे. Forget सीट्स की छोड़िए, वोट शेयर को देखिए ना. वोट शेयर 20%, 15%, 25%, 10%. राजदीप जी, देखिए राजदीप जी, कोई भी राजनीतिक पार्टी चुनाव हारने के लिए चुनाव नहीं लड़ती. अगर हमने अपनी पूरी ताकत वहां पर झोंकी है, अगर हमने अपनी पूरी शक्ति लगाई है संगठन निर्माण में और रैलियों में, सभाओं में, गारंटी कार्ड बांटने में, तो हम अच्छे परिणाम की उम्मीद करते हैं. हम ये किसी परसेंटेज ऑफ वोट या एक दो सीटों के लिए चुनाव नहीं लड़ रहे थे. हम पूरे मन से, तबीयत से भारतीय जनता पार्टी को कड़ी टक्कर देते हुए ये चुनाव लड़े हैं. Okay, तो Preeti has a question for you. संजय जी, 8 संजय दिसंबर जी, को अंदर की बात क्या है कि जो अगला चुनाव होगा गुजरात में, वो है आम आदमी पार्टी का. सौराष्ट्र ले लीजिए, साउथ गुजरात ले लीजिए, वो आपका मालवा बन जाएगा. लार्जर पिक्चर क्या ये है कि इस बार जम के लड़ो, रेटरेक खूब करो कि 90 सीट आएंगी. उनमें से एक लेटर की फोटोकॉपी नहीं, ओरिजिनली हमारे पास है संजय जी, जिसमें लिख रखा है कांग्रेस की 5 सीट से ज्यादा नहीं आने वाली और आप नंबर 2 पार्टी रहेंगे. पर अल्टीमेट एम क्या अगला गुजरात चुनाव है? तो आप एक तो 2017 में भी जो चुनाव हम लोग लड़े थे पंजाब के अंदर, वो भी पूरी ताकत से लड़े थे, सरकार बनाने के लिए लड़े थे. 2022 में जो चुनाव लड़े उसमें प्रचंड बहुमत से हम जीते. हम इस बार के चुनाव में जो गुजरात के अंदर चुनाव लड़ रहे हैं, वो सरकार बनाने के लिए पूरी ताकत से हम लोग लड़े. अब चुनाव परिणाम 8 दिसंबर को आएगा. हम अभी भी उम्मीद करते हैं कि 50 लाख परिवारों ने, उसका डेटा मौजूद है पूरा, 50 लाख परिवारों ने 300 यूनिट बिजली फ्री का गारंटी कार्ड भरा है. आदिवासी इलाकों में, सुदूर इलाकों में भी आप गए होंगे तो वहां पे झाड़ू का नाम लेने वाले लोग थे. आदिवासी इलाकों पे तो आ रहा है, आपको जमकर वोट आ रहा है एज पर जो हमारे आंकड़े और जो रुझान है. ओके, सो अभी हम यहीं पे छोड़ते हैं संजय जी. 8 तारीख को एक बार फिर से मिलेंगे. आपकी एंट्री तो हुई है गुजरात में, इसको तो कोई इनकार नहीं कर सकता. बट एज ऑफ नाउ इट्स लुकिंग एज इफ इट्स थर्ड. यू आर होपिंग इट कुड बी सेकंड. I want to welcome also Pradeep Gupta, and there's something fascinating in this poll. We'll talk about it with Pradeep after a break. But what he's saying is there was a time in this contest, because remember Pradeep did 3 pre-polls and then he did 1 post-poll. So there was a time in this election when it seemed the AAP was ahead of the Congress, and then something changed and AAP fell behind the Congress. So we'll ask that question to Pradeep Gupta when we come back on the back of a very quick break. We'll also talk about what the national ramifications are. 3 different states, or 2.5, or maybe 2 states and 1 municipal election, but 3 different results, or that's what it seems like. What are the big national takeaways? We'll discuss that with Pradeep Gupta and our fabulous panel when we come back on the other side of a very quick break. You're watching India Today and Access My India's coverage of the big exit polls. ಗುಜರಾತ್ ಚುನಾವಣೆಯ ಎಕ್ಸಿಟ್ ಪೋಲ್ ಅನ್ನ ನೋಡ್ತಾ ಇದ್ವಿ ನಾವು. ಹಿಮಾಚಲ ಪ್ರದೇಶದಲ್ಲಿ ನೋಡೋದಾದ್ರೆ 24ರಿಂದ 34 ಸೀಟನ್ನ ಬಿಜೆಪಿ ಪಡೆಯುತ್ತೆ. ಅದೇ ರೀತಿ ಕಾಂಗ್ರೆಸ್ 30ರಿಂದ 40 ಸೀಟ್ಗಳು, ಮತ್ತೆ ಎಪಿ ಇಲ್ಲಿ 0 ವೋಟ್ ಸೀಟನ್ನ ಪಡೆಯುತ್ತೆ. ಹಾಗೇನೆ ಅದರ್ಸ್ 4ರಿಂದ 8 ಸ್ಥಾನಗಳನ್ನ ಪಡೆಯುತ್ತೆ. ಇದು ಇಂಡಿಯಾ ಟುಡೇ ಸರ್ವೆ ಮೂಲಕ ತಿಳಿದು ಬಂದಂತಹ ವೋಟ್ ಶೇರಿಂಗ್ ಮತ್ತೆ ವೋಟ್ ಸೀಟ್ ಶೇರಿಂಗ್ಗಳು. ಬಿಜೆಪಿ 129ರಿಂದ 151 ಸ್ಥಾನವನ್ನ ಪಡೆಯುತ್ತೆ ಗುಜರಾತ್ ಅಲ್ಲಿ. ಗಮನಿಸಿ, 129ರಿಂದ 151 ಸ್ಥಾನಗಳನ್ನ ಬಿಜೆಪಿ ತನ್ನ ತೆಕ್ಕೆಗೆ ಹಾಕೊಳ್ಳುತ್ತೆ ಅಂತ ಇವತ್ತಿನ ಸಮೀಕ್ಷೆಯಲ್ಲಿ ತಿಳಿದು ಬರ್ತಾ ಇದೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಒಂದು ಡೀಟೇಲ್ಗಳು ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ 16ರಿಂದ 30 ಸ್ಥಾನಗಳನ್ನ, ಕಾಂಗ್ರೆಸ್ ಪಾರ್ಟಿ 16ರಿಂದ 30 ಸ್ಥಾನಗಳನ್ನ ಪಡೆಯುತ್ತೆ. ಹಾಗೇನೆ ಇದೇ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡಿದಂತ ಎಪಿ ಪಾರ್ಟಿ 9ರಿಂದ 21 ಸ್ಥಾನಗಳನ್ನ ಪಡೆಯುತ್ತೆ. ವೋಟ್ ಶೇರಿಂಗ್ ಅಲ್ಲೂ ಕೂಡ ಎಪಿ ಮುಂದೆ ಇದೆ. ಎಪಿ 9ರಿಂದ 21 ಸ್ಥಾನಗಳನ್ನ, ಹಾಗೆ ಇತರರು ಅದರ್ಸ್ 2ರಿಂದ 6 ಸ್ಥಾನವನ್ನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಒಟ್ಟು 68 ಸೀಟ್ಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಮ್ಯಾಜಿಕ್ ನಂಬರ್ 35 ಗುಜರಾತ್ನಲ್ಲಿ. ಗುಜರಾತ್ನಲ್ಲಿ 182 ಸ್ಥಾನಕ್ಕೆ ಮ್ಯಾಜಿಕ್ ನಂಬರ್ 92, 58.68 ವೋಟ್ ಶೇರಿಂಗ್ ಆಗಿದೆ ಅಲ್ಲಿ. ಇನ್ನು
ಬಿಜೆಪಿಗೆ ಏನು ಮೈನಸ್ ಏನು ಪ್ಲಸ್ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬಿಲ್ಕಿಸ್ ಬಾನು ಪ್ರಕರಣದ ಆರೋಪಿಗಳನ್ನ ಬಿಡುಗಡೆ ಮಾಡಿದ್ದು ಬಿಜೆಪಿಗೆ ಒಂದ್ ರೀತಿಯ ಅಲ್ಲಿ ಮೈನಸ್ ಅಂತ ಹೇಳ್ಬೋದು. ಆದ್ರೂ ಕೂಡ ಬಿಜೆಪಿ ಮುಂದಿದೆ, ಗಮನಿಸಿ ನೀವು. 129ರಿಂದ 151 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಇದೆ. ಹಾಗೇನೆ ಕಾಂಗ್ರೆಸ್ 16ರಿಂದ 30 ಸ್ಥಾನಗಳನ್ನ ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. 16ರಿಂದ 30 ಸ್ಥಾನಗಳು ಕಾಂಗ್ರೆಸ್ಗೆ ಬರಬಹುದು, ಅಲ್ಲೇ ಸಿಗಬಹುದು. ಮತ್ತೆ ಇದೇ ಮೊದಲ ಬಾರಿಗೆ ಕಂಟೆಸ್ಟ್ ಅನ್ನ ಮಾಡಿದಂತ ಎಪಿ, ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಪಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಇಲ್ಲಿ ಎಪಿ 9ರಿಂದ 21 ಸ್ಥಾನಗಳನ್ನ ಪಡಿಬಹುದು, 21 ಸೀಟ್ಗಳನ್ನ ಪಡಿಬಹುದು ಅಂತ. ಇನ್ನು ಅಂತಿಮ ತೀರ್ಪು ಇದೇ ಗುರುವಾರ ಸಿಗಲಿದೆ. 8ನೇ ತಾರೀಕು ಗುರುವಾರ ಅಂತಿಮ ತೀರ್ಪು ಹೊರಬೀಳುತ್ತೆ. ಆದ್ರೆ ಎಕ್ಸಿಟ್ ಪೋಲ್ ನ ಡೀಟೇಲ್ ಗಳನ್ನ ನೋಡೋದಾದ್ರೆ ಎಕ್ಸಿಟ್ ಪೋಲ್ ನಲ್ಲಿ ಬಿಜೆಪಿ 129ರಿಂದ 151 ಸ್ಥಾನವನ್ನ, ಕಾಂಗ್ರೆಸ್ 16ರಿಂದ 30 ಸ್ಥಾನವನ್ನ, ಎಪಿ 9ರಿಂದ 21 ಸ್ಥಾನಗಳನ್ನ, ಹಾಗೇನೆ ಅದರ್ಸ್ 2ರಿಂದ 6 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿಯ ತಂತ್ರಗಳನ್ನ ನೋಡ್ತಾ ಹೋದ್ರೆ ಬಿಲ್ಕಿಸ್ ಬಾನು ಪ್ರಕರಣದಲ್ಲಿ ಆರೋಪಿಗಳನ್ನ ಬಿಡುಗಡೆ ಮಾಡಿದ್ದು ಬಿಜೆಪಿಗೆ ಸ್ವಲ್ಪ ಮಟ್ಟಿನ ನೆಗೆಟಿವ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊರ್ಬಿ ಪ್ರಕರಣದ ಸೇತುವೆ ಬಿದ್ದು 135 ಜನ ಸಾವನ್ನಪ್ಪಿದ್ರು. ಮೊರ್ಬಿ ಪ್ರಕರಣದಲ್ಲಿ 131 ಜನ ಸಾವನ್ನಪ್ಪಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗೆ ಆಂಟಿ ಇನ್ಕಂಬೆನ್ಸಿ, ಆಡಳಿತ ವಿರೋಧಿ ಅಲೆ ಕೂಡ ಅಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆಂಟಿ ಇನ್ಕಂಬೆನ್ಸಿ ಇದ್ದ ಕಾರಣಕ್ಕಾಗಿ ಬಿಜೆಪಿಗೆ ಸ್ವಲ್ಪ ಮಟ್ಟಿನ ಸೀಟ್ಗಳು, ವೋಟ್ ಶೇರಿಂಗ್ಗಳು ಕಡಿಮೆ ಆಗಬಹುದು ಅನ್ನೋದು. ಇನ್ನು ಕಾಂಗ್ರೆಸ್ನ ಚುನಾವಣಾ ತಂತ್ರವನ್ನ ನೋಡೋದಾದ್ರೆ ನಾವು ಅಲ್ಲಿ ಕಾಂಗ್ರೆಸ್ ಗ್ಯಾಸ್ ಸಿಲಿಂಡರ್ ವಿಚಾರವನ್ನ ಪ್ರಚಾರ ಮಾಡಿತ್ತು ಜಾಸ್ತಿಯಾಗಿ. ಉಚಿತ ವಿದ್ಯುತ್ ಕೊಡ್ತೀವಿ ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು 300 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಡೋದಾಗಿ ಹೇಳಿತ್ತು. ಹಾಗೇನೆ ನಿರುದ್ಯೋಗ ಭತ್ಯೆ, ರೈತರ ಸಾಲ ಮನ್ನಾ, ಹೀಗೆ ಹಲವು ವಿಚಾರಗಳನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ಈ ಬಾರಿಯಲ್ಲಿ ಚುನಾವಣೆಗೆ ಹೋಗಿತ್ತು. ಆದ್ರೆ ಕಾಂಗ್ರೆಸ್ನ ಈಗಿನ ಸಮೀಕ್ಷೆ ಪ್ರಕಾರ ನೋಡೋದಾದ್ರೆ 16ರಿಂದ 30 ಸ್ಥಾನಗಳನ್ನ ಮಾತ್ರ ಕಾಂಗ್ರೆಸ್ ಪಡೆಯುವ ಸಾಧ್ಯತೆ ಇದೆ. ಬಿಜೆಪಿ ಭಾರತೀಯ ಜನತಾ ಪಾರ್ಟಿಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. 129ರಿಂದ 151 ಸ್ಥಾನಗಳನ್ನ ಈ ಬಾರಿ ಕೂಡ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಆದಲ್ಲಿ ಇದು 27 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಈಗಾಗಲೇ ಅಧಿಕಾರವನ್ನ ನಡೆಸಿದೆ. Aam Aadmi Party set to end BJP's 15-year rule in the MCD. India Today Access My India exit poll projects a clear victory for AAP in the Delhi municipal elections. What we are going to do right now is show you the poll of polls for Gujarat. So, of course, the most important, the most credible exit poll is the Access My India exit poll. Pradeep Gupta joins us, but we'll also do a quick comparison with what the other pollsters are saying. They don't have a fraction of the record that Pradeep in India Today has, but for what it is worth, here they are. So, Jan Ki Baat says BJP will get 117 to 140. You've got P. Mark saying BJP will get 128 to 148. You've got a TV9 survey saying 125 to 131. You got ETG saying 131 for the BJP. Basically, you're predicting a bigger victory. You're saying, Pradeep, that Madhav Singh Solanki's record of 149 also potentially could be broken? Yes, it seems to be. So you're saying That's on your top end. Modi's record of 2002 as chief minister is broken. You're certain of that? That and is you're for saying sure. 149 is also possible. Yes, it is very much possible. And reason is very simple. Though BJP is getting 3 percentage point less than last assembly election, they got 49. Now they seems to be getting 46%. But the reality is that the other side, the opposition. ಇನ್ನು ಗುಜರಾತ್ ವಿಧಾನಸಭೆ ಚುನಾವಣೆಯ 93 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. 2ನೇ ಹಂತದಲ್ಲಿ ಗುಜರಾತ್ನ ಮಧ್ಯ ಹಾಗೂ ಉತ್ತರ ಭಾಗಗಳ 14 ಜಿಲ್ಲೆಗಳ ಮತದಾನ ಈಗ ಮುಕ್ತಾಯಗೊಂಡಿದೆ. ಡಿಸೆಂಬರ್ 1ರಂದು 89 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಚುನಾವಣೆ ನಡೆದಿತ್ತು.
ಮೊದಲ ಹಂತದಲ್ಲಿ 63.31% ಮತದಾನ ಆಗಿತ್ತು. 2017ರ ಚುನಾವಣೆಯಲ್ಲಿ 93 ಕ್ಷೇತ್ರಗಳ ಪೈಕಿ ಬಿಜೆಪಿ 51 ಸ್ಥಾನವನ್ನ ಪಡೆದಿತ್ತು. ಹಳೆ ಡೀಟೇಲ್ ಗಳನ್ನ ನೋಡೋದಾದ್ರೆ, ಹಳೆ ಚುನಾವಣೆಯಲ್ಲಿ ಗೆದ್ದಿರುವ ಸೀಟ್ಗಳನ್ನ ನೋಡೋದಾದ್ರೆ 93 ಕ್ಷೇತ್ರಗಳ ಪೈಕಿ ಬಿಜೆಪಿ 51 ಕ್ಷೇತ್ರಗಳನ್ನ ತನ್ನ ತೆಕ್ಕೆಗೆ ಪಡೆದಿತ್ತು. ಕಾಂಗ್ರೆಸ್ 39 ಕಡೆ ಜಯಗಳಿಸಿತ್ತು. ಹಾಗೇನೆ ಗುಜರಾತ್ ಮಧ್ಯಭಾಗದಲ್ಲಿ ಹಿಡಿತ ಸಾಧಿಸಿದಂತಹ ಬಿಜೆಪಿ 37 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಕಾಂಗ್ರೆಸ್ನ 22 ಶಾಸಕರು ಆ ಸಂದರ್ಭದಲ್ಲಿ ಆಯ್ಕೆ ಆಗಿದ್ರು. ಆದರೆ ಉತ್ತರ ಭಾಗದಲ್ಲಿ ಮೇಲುಗೈ ಸಾಧಿಸಿದ ಕಾಂಗ್ರೆಸ್ 17 ಕಡೆ ಜಯವನ್ನ ದಾಖಲು ಮಾಡಿತ್ತು. ಈ ಭಾಗದಲ್ಲಿ ಬಿಜೆಪಿ 14 ಕ್ಷೇತ್ರಗಳಲ್ಲಿ, ಅಂದ್ರೆ ಉತ್ತರದಲ್ಲಿ 14 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದುಕೊಂಡಿತ್ತು. ಈ ಬಾರಿ 61 ರಾಜಕೀಯ ಪಕ್ಷಗಳ 883 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅಭ್ಯರ್ಥಿಗಳ ಸಂಖ್ಯೆಯನ್ನ ನೋಡೋದಾದ್ರೆ ಈ ಬಾರಿ 61 ರಾಜಕೀಯ ಪಕ್ಷಗಳು ಕಂಟೆಸ್ಟ್ ಅನ್ನ ಮಾಡಿವೆ. 61 ಪಕ್ಷಗಳು, ಗಮನಿಸಿ, 61 ರಾಜಕೀಯ ಪಕ್ಷಗಳಿಂದ 833 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಗುಜರಾತ್ ಚುನಾವಣಾ ಕಣದಲ್ಲಿ 833 ಅಭ್ಯರ್ಥಿಗಳು ಕಣದಲ್ಲಿದ್ರೆ ಕಾಂಗ್ರೆಸ್ ಹಾಗೆ ಎಎಪಿ ಮತ್ತೆ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನುವ ಒಂದು ಲೆಕ್ಕಾಚಾರ ಸಿಗ್ತಾ ಇದೆ. ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ 129ರಿಂದ 151 ಸ್ಥಾನಗಳನ್ನ ಪಡೆಯುತ್ತೆ. ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ 16ರಿಂದ 30 ಸ್ಥಾನಗಳನ್ನ ಪಡಿಬಹುದು. ಹಾಗೇನೆ ಆಮ್ ಆದ್ಮಿ ಪಕ್ಷ ಇದೇ ಬಾರಿಗೆ ಮೊದಲ ಬಾರಿಗೆ ಅಲ್ಲಿ ಕಂಟೆಸ್ಟ್ ಅನ್ನ ಮಾಡಿದಂತ ಆಮ್ ಆದ್ಮಿ ಪಕ್ಷ ಗುಜರಾತ್ನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ. ಎಪಿ 9ರಿಂದ 21 ಸೀಟ್ಗಳನ್ನ ಗೆಲ್ಲಬಹುದು, 21 ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವ ನಿರೀಕ್ಷೆ ಇದೆ. ಅಲ್ಲದೆ ಇತರರು, ಬೇರೆ ಬೇರೆ ಸ್ವತಂತ್ರ ಅಭ್ಯರ್ಥಿಗಳು ಸೇರಿದಂತೆ ಇತರರು 2ರಿಂದ 6 ಸ್ಥಾನಗಳನ್ನ ಪಡಿಬಹುದು. ವೋಟ್ ಶೇರಿಂಗ್ ವಿಚಾರವನ್ನ ನೋಡೋದಾದ್ರೆ ಬಿಜೆಪಿ ವೋಟ್ ಶೇರಿಂಗ್ ವಿಚಾರದಲ್ಲೂ ಕೂಡ ಮುಂದೆ ಇದೆ. 40ರಷ್ಟು ವೋಟ್ಗಳು, 45ರಷ್ಟು ವೋಟ್ ಅನ್ನ ಬಿಜೆಪಿ ಪಡೆಯುತ್ತೆ. 30% ವೋಟ್ ಅನ್ನ ಕಾಂಗ್ರೆಸ್ ಪಡಿಬಹುದು. ಹಾಗೇನೆ ಎಪಿ 20ರಷ್ಟು ವೋಟ್ ಅನ್ನ ಶೇರ್ ಮಾಡಿಕೊಳ್ಳುತ್ತೆ. 20ರಷ್ಟು ವೋಟ್ಗಳು ಎಪಿಗೆ ಸಿಗತ್ತೆ. ಈ ಬಾರಿ 61 ರಾಜಕೀಯ ಪಕ್ಷಗಳ 833 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. 61 ರಾಜಕೀಯ ಪಕ್ಷಗಳು ಕಣದಲ್ಲಿ ಇದೆ. ಈ ಬಾರಿ 833 ಅಭ್ಯರ್ಥಿಗಳು ಕಣದಲ್ಲಿದ್ರೆ 285 ಪಕ್ಷೇತರು ಅದೃಷ್ಟ ಪರೀಕ್ಷೆಗೆ ಈ ಬಾರಿ ಇಳಿದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಗಳಾಗಿ 285 ಪಕ್ಷೇತರ ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. Momentum going every passing day is a very difficult task. I tend to agree with It Mr. Gupta does not because work easily. no, that guarantee card actually worked. It cut in the tribal It was too segments, early it in cut the in election. Saurashtra, it even cut in the rural poor. But what didn't work is the minute, if you remember, posters of Arvind Kejriwal wearing a skull cap emerged all across Gujarat. That was the turning point for the Aam Aadmi Party to flip their campaign into a pro-Hindu campaign. Silence over Bilkis Banu, no matter how small, echoed in areas, especially because the Muslims and the Dalits were together on this. It echoed there. Then that whole Lakshmi Ganesh also But nahi backfired. Muslim voters. This is what Rajdeep is saying. Muslim might be 10, Muslim might be 9%, Sir, but we have rub it to with understand Dalits. how Gujarat is. Congress has strong individual candidates. The Congress party is not a it is a 40% party traditionally, right? A 40% party, even in the AAP's own surveys, was never going below 25%. And the AAP was at its best, as per their polls, around 34%. The fact though is, I will look in each constituency who is consolidating. The anti-BJP voter was consolidating either behind AAP or sticking with the Congress. When they realized in many of the constituencies that the Congress is in a better position to defeat the BJP, they went with the Congress voter. And you will see that. I will show you constituency by constituency. Jignesh Bevani, for example, is perhaps in a better place in Vadgam to defeat the BJP, and therefore the point is that I think even Pradeep is not articulating, I believe the way it should be, is that the BJP is not losing vote in this election.
It's a very minimal loss. The AAP targeted the BJP, right? The AAP targeted the BJP right through its campaign, questioned the Gujarat model. The BJP's vote is holding. What instead happened is that the AAP became the vote of the angry protest vote. Sure. And that's where So- they have taken the Congress So while vote. we are splitting Out of hair- 5 votes, 4 votes have come from the Congress and only 1 while- from the while BJP. we Yeah, that's right. While That's we are right. splitting hair over who came second and who came third, Who could come? let's look at what really happened in this poll, which is that the Bharatiya Janata Party is poised to record its biggest victory in Gujarat ever. Potentially also the biggest victory by any party ever. And this, for a party that's been in power for 6 times before this, is quite astounding. And it's in the back of the energy, the charisma of Prime Minister Narendra Modi that you've got the BJP on the verge of making history. To talk about the big national ramifications, because remember, Gujarat, the BJP hopes will be the springboard for the 2024 campaign. No Prime Minister since Jawaharlal Nehru has won 3 times straight. And that's what BJP hopes will be the story that starts from Gujarat with this big victory. Joining us to talk about the national ramifications of this poll, Nalin Kohli, national spokesperson of the Bharatiya Janata Party, squaring off against him, Supriya Shrinet of the Congress. We've got Rahul Verma joining us from the Center for Policy Research. And I want to go across first to Nalin Kohli, because you've got 2 perspectives on this. One, that the BJP is poised to break a record. ಗುಜರಾತ್ನ 182 ಸ್ಥಾನಗಳಿಗೆ ಚುನಾವಣೆ ಅಂತಿಮ ಹಂತದ ಚುನಾವಣೆ ಮುಕ್ತಾಯಗೊಂಡಿದೆ. 67% ರಷ್ಟು ಮತದಾನ ಆಗಿದೆ. ಗುಜರಾತ್ನ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಸ್ಥಾನಗಳನ್ನ ಪಡಿಬಹುದು ಅನ್ನೋದನ್ನ ನೋಡೋದಾದ್ರೆ ಎಕ್ಸಿಟ್ ಪೋಲ್ ನಲ್ಲಿ 129 ರಿಂದ 151 ಸ್ಥಾನಗಳನ್ನ ಭಾರತೀಯ ಜನತಾ ಪಾರ್ಟಿ ಪಡ್ಕೊಳ್ಳುತ್ತೆ. ಮೋದಿ ತವರೂರಲ್ಲಿ ಮತ್ತೆ ರಣಕೇಕೆಯನ್ನ ಬಿಜೆಪಿ ಹಾಕೋದಕ್ಕೆ ತಯಾರಾಗಿದೆ. ಹಾಗೇನೆ 16 ರಿಂದ 30 ಸ್ಥಾನಗಳು ಕಾಂಗ್ರೆಸ್ ಈ ಬಾರಿ ಇನ್ನೂ ಸ್ವಲ್ಪ ಕುಸಿತವನ್ನ ಕಂಡಿದೆ. ಅಲ್ಲಿ 16 ರಿಂದ 30 ಸೀಟ್ಗಳನ್ನ ಕಾಂಗ್ರೆಸ್ ಪಡಿಬಹುದು. ಹಾಗೇನೆ ಆಮ್ ಆದ್ಮಿ ಪಕ್ಷ 9 ರಿಂದ 21 ಸ್ಥಾನಗಳನ್ನ, ಹಾಗೇನೆ ಇತರರು 2 ರಿಂದ 6 ಸ್ಥಾನಗಳನ್ನ ಪಡೆಯಬಹುದು. ಇನ್ನು ಗುಜರಾತ್ನ ವಿಧಾನಸಭೆಯ 93 ಕ್ಷೇತ್ರಗಳ ಪೈಕಿ 93 ಕ್ಷೇತ್ರಗಳಿಗೆ ಮತದಾನ ಅಂತ್ಯ ಆಗಿದೆ. 2ನೇ ಹಂತದಲ್ಲಿ ಮತದಾನ ಇವತ್ತು ಮುಕ್ತಾಯ ಆಗಿರುವಂತದ್ದು. ಗುಜರಾತ್ ಮಧ್ಯ ಹಾಗೂ ಉತ್ತರ ಭಾಗಗಳಲ್ಲಿ 14 ಜಿಲ್ಲೆಗಳಲ್ಲಿ ಮತದಾನಕ್ಕೆ ಇವತ್ತು ತಯಾರಾಗಿತ್ತು. ಅದರಂತೆ ಮತದಾನ ಮುಕ್ತಾಯಗೊಂಡಿದೆ. ಡಿಸೆಂಬರ್ 1 ರಂದು 89 ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ಮುಕ್ತಾಯ ಆಗಿತ್ತು. ಮೊದಲ ಹಂತದಲ್ಲಿ 63.31% ಮತದಾನ ನಡೆದಿತ್ತು. ಗುಜರಾತ್ ಚುನಾವಣೆಯಲ್ಲಿ 2017ರ ಚುನಾವಣೆಯಲ್ಲಿ 93 ಕ್ಷೇತ್ರಗಳ ಪೈಕಿ ಬಿಜೆಪಿ 51 ಸ್ಥಾನವನ್ನ ಪಡ್ಕೊಂಡಿತ್ತು. ಭಾರತೀಯ ಜನತಾ ಪಾರ್ಟಿ 51 ಸ್ಥಾನಗಳನ್ನ ಆ ಸಂದರ್ಭದಲ್ಲಿ ಪಡ್ಕೊಂಡಿತ್ತು. ಇನ್ನು ಕಾಂಗ್ರೆಸ್ 31 ಕಡೆ ಜಯಗಳಿಸಿತ್ತು. ಕಾಂಗ್ರೆಸ್ ಈ ಬಾರಿ 16 ರಿಂದ 30 ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ 39 ಸ್ಥಾನದಿಂದ 16 ರಿಂದ 30ಕ್ಕೆ ಕುಸಿಯುತ್ತೆ ಕಾಂಗ್ರೆಸ್. ಅಂದ್ರೆ 39 ರಿಂದ ಸುಮಾರು 9 ಸ್ಥಾನವನ್ನ ಇಲ್ಲಿ ಕಳ್ಕೊಳ್ಳುತ್ತೆ. ಆದರೆ ಉತ್ತರ ಭಾಗದಲ್ಲಿ ಮೇಲುಗೈ ಸಾಧಿಸಿದ್ದ ಕಾಂಗ್ರೆಸ್ 17 ಕಡೆ ಜಯವನ್ನ ಸಾಧಿಸಿತ್ತು. ಇನ್ನು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅಹಮದಾಬಾದ್ ಜಿಲ್ಲೆಯ ಪಾಟಲೋಡಿಯಾ ಕ್ಷೇತ್ರದಿಂದ, ಪಾಟಿದಾರ್ ನಾಯಕ ಹಾರ್ದಿಕ್ ಪಟೇಲ್ ಅಹಮದಾಬಾದ್ನ ವೀರಮ್ಗಾಂ ಕ್ಷೇತ್ರದಿಂದ ಈ ಬಾರಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅಲ್ಪೇಶ್ ಠಾಕೂರ್ ಅವರು ಗಾಂಧಿನಗರ ದಕ್ಷಿಣ ಕ್ಷೇತ್ರದಿಂದ, ಹಾಗೆ ದಲಿತ ನಾಯಕ ಜಿಗ್ನೇಶ್ ಮೇವಾನಿ ವಡಗಾಂನಿಂದ ಈ ಬಾರಿ ಕಣಕ್ಕೆ ಇಳಿದಿದ್ದಾರೆ. 2ನೇ ಹಂತದ ಮತದಾನ ಆಗಿರೋದ್ರಿಂದ ಇವತ್ತು ಪ್ರಧಾನಿ ಮೋದಿ ಹಾಗೆ ಅಮಿತ್ ಶಾ ಮತಗಟ್ಟೆಗಳಿಗೆ ತೆರಳಿ ಅಲ್ಲಿ ಮತದಾನವನ್ನ ಮಾಡಿದ್ರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೆ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೂಡ ಅಲ್ಲಿ ರ್ಯಾಲಿಯನ್ನ ಮಾಡಿದ್ರು. ಸ್ವತಃ ತವರು ಜಿಲ್ಲೆ ಹಾಗೆ ತವರು ರಾಜ್ಯವಾದ ಗುಜರಾತ್ ನಲ್ಲಿ ಪ್ರಧಾನಿ ಮೋದಿ ಅವರು 37 ರ್ಯಾಲಿಗಳನ್ನ ನಡೆಸಿದ್ರು. 2ನೇ ಹಂತದ ಮತದಾನದ ದಿನವಾದ ಇವತ್ತು ಪ್ರಧಾನಿ ಮೋದಿ ಅವರು ಮತವನ್ನ ಚಲಾಯಿಸಿದ್ರು.
ಮೋದಿ ಹಾಗೆ ಅಮಿತ್ ಶಾ ಇಬ್ರು ಪ್ರತ್ಯೇಕವಾಗಿ ಮತದಾನವನ್ನ ಮಾಡಿದ್ರು. ಇವತ್ತು ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ರ್ಯಾಲಿಯನ್ನು ನಡೆಸಿದ್ರು. ಅಲ್ಲಿ ಪಂಜಾಬ್ನಲ್ಲಿ ಬಹಳ ದೊಡ್ಡ ಗೆಲುವನ್ನ ಈಗಾಗಲೇ ಆಮ್ ಆದ್ಮಿ ಪಕ್ಷ ಪಡ್ಕೊಂಡಿದೆ. ಹಾಗೇನೆ ಈ ಬಾರಿ ಗುಜರಾತ್ ನ ಗೆಲ್ಲುವ ನಿಟ್ಟಿನಲ್ಲಿ ಒಂದಿಷ್ಟು ಶತಪ್ರಯತ್ನವನ್ನ ಎಪಿ ಪಾರ್ಟಿ ಮಾಡ್ತಾ ಇದೆ. ಎಪಿ ಅಲ್ಲಿ 9 ರಿಂದ 29 ಸ್ಥಾನಗಳನ್ನ, ಅಂದ್ರೆ ಈ ಬಾರಿ ಖಾತೆ ತೆರೆಯೋದು ಮೊದಲಾದ್ರೂ ಕೂಡ ಅಲ್ಲಿ 9 ರಿಂದ 21 ಸ್ಥಾನವನ್ನ ಎಪಿ ಗೆಲ್ಲಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ. ಇನ್ನು ಇತರರು ಸುಮಾರು 288 ಜನ ಏನಿದ್ದಾರೆ ಅಂತ ಹೇಳ್ತಾ ಇದೀವಿ. ಅದರಲ್ಲಿ 2 ರಿಂದ 6 ಸೀಟ್ಗಳನ್ನ ಇತರರು ಗೆಲ್ಲಬಹುದು ಅನ್ನುವ ನಿರೀಕ್ಷೆ ಇದೆ. ಇನ್ನು ಮತಗಟ್ಟೆಗೆ ಹೋಗೋದಕ್ಕೂ ಮೊದಲನೇ ಪ್ರಧಾನಿ ಅವರು ತಮ್ಮ ತಾಯಿ ಹೀರಾಬೆನ್ ಅವ್ರನ್ನ ಭೇಟಿಯಾದ್ರು. ಹೀರಾಬೆನ್ ಅವ್ರನ್ನ ಭೇಟಿ ಮಾಡಿ 45 ನಿಮಿಷ ಮಾತನಾಡಿ ಆನಂತರ ಮತಗಟ್ಟೆಗೆ ತೆರಳಿ ಮತದಾನವನ್ನ ಮಾಡಿದ್ರು. ಎಸ್, ಇದಿಷ್ಟು ಉತ್ತರ ಏನು ಹಿಮಾಚಲ ಪ್ರದೇಶ ಮತ್ತೆ ಗುಜರಾತ್ ರಾಜ್ಯದ ಚುನಾವಣೋತ್ತರ ಎಕ್ಸಿಟ್ ಪೋಲ್ ನ ಒಂದಿಷ್ಟು ಮಾಹಿತಿಯನ್ನ ನಾನು ನಿಮಗೆ ಕೊಟ್ಟಿದ್ದೀನಿ. ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಬಗ್ಗೆ ಇಂಡಿಯಾ ಟುಡೇ ನಡೆಸಿದ ಸರ್ವೆಯಲ್ಲಿನ ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ. 129 ರಿಂದ 151 ಸ್ಥಾನವನ್ನ ಪಡೆದು ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಹಾಗೆಯೇ ಕಾಂಗ್ರೆಸ್ 16 ರಿಂದ 30 ಸ್ಥಾನಗಳನ್ನ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ಎಪಿ ಪಾರ್ಟಿ 9 ರಿಂದ 21 ಸ್ಥಾನಗಳನ್ನ ಪಡೆಯುತ್ತೆ ಅನ್ನೋದು ಸರ್ವೆ ಮೂಲಕ. ಇನ್ನು ಬೇರೆ ಬೇರೆ ಸರ್ವೆಗಳು ಕೂಡ ನಡೆದಿವೆ. ಬೇರೆ ಬೇರೆಯವರು ಕೂಡ ವೋಟರ್ ಇರ್ಬೋದು, ಹಾಗೇನೆ CNN, IBN ಈ ರೀತಿ ಬೇರೆ ಬೇರೆ ಸಂಸ್ಥೆಗಳು ತಮ್ಮ ಚುನಾವಣೋತ್ತರ ಸಮೀಕ್ಷೆಯನ್ನು ನಡೆಸಿವೆ. TV9, ಭಾರತ್ ವರ್ಷ ಹೀಗೆ ಹಲವು ಸಮೀಕ್ಷೆಗಳು ನಡೆದಿವೆ. ಇಂಡಿಯಾ ಟುಡೇ ಸಮೀಕ್ಷೆಯಲ್ಲಿ 129 ರಿಂದ 151 ಸ್ಥಾನಗಳನ್ನ ಬಿಜೆಪಿ ಪಾರ್ಟಿ ಗೆಲ್ಲುತ್ತೆ. ಹಾಗೇನೆ ಕಾಂಗ್ರೆಸ್ 16 ರಿಂದ 30 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಎಪಿ ಪಾರ್ಟಿ ಆಮ್ ಆದ್ಮಿ ಪಕ್ಷ ಈ ಬಾರಿ ಮೊದಲ ಬಾರಿಗೆ ಅಲ್ಲಿ ಖಾತೆಯನ್ನ ತೆರೆಯುವುದಾದ್ರೂ ಕೂಡ 9 ರಿಂದ 21 ಸ್ಥಾನಗಳನ್ನ ಪಡಿಬಹುದು. ಹಾಗೇನೆ ಅದರ್ಸ್ 2 ರಿಂದ 6 ಸ್ಥಾನಗಳನ್ನ ಪಡಿತಾರೆ. ಇದು ಗುಜರಾತ್ ಚುನಾವಣೋತ್ತರ ಸಮೀಕ್ಷೆಯ ಎಕ್ಸಿಟ್ ಪೋಲ್ ನ ಒಂದಿಷ್ಟು ಸ್ಥಾನಗಳನ್ನ ಪಡಿಬಹುದು ಅನ್ನುವ ಬಗ್ಗೆನ ಲೆಕ್ಕಾಚಾರ. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ 68 ಸೀಟ್ಗಳು, ಮ್ಯಾಜಿಕ್ ನಂಬರ್ 37. ಭಾರತೀಯ ಜನತಾ ಪಾರ್ಟಿ 24 ರಿಂದ 34 ಸ್ಥಾನವನ್ನ ಪಡೆಯುತ್ತೆ ಹಿಮಾಚಲ ಪ್ರದೇಶದಲ್ಲಿ. ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಅಲ್ಲಿ ಹೊರಹೊಮ್ಮಬಹುದು ಅನ್ನೋ ಸಾಧ್ಯತೆ ಇದೆ. ಕಾಂಗ್ರೆಸ್ 30 ರಿಂದ 40 ಸ್ಥಾನಗಳನ್ನ ಪಡಿಬಹುದು. ಎಪಿ ಪಾರ್ಟಿಯಲ್ಲಿ 0 ಸಾಧನೆಯನ್ನ ಮಾಡಿದೆ. ಎಪಿ ಇಂದ ಯಾವುದೇ ಸಾಧನೆ ಅಲ್ಲಿ ಇಲ್ಲ. ಇನ್ನು ಹಿಮಾಚಲ ಪ್ರದೇಶದಲ್ಲೂ ಕೂಡ ಇತರರು 4 ರಿಂದ 8 ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಒಂದು ಊಹೆ ಇದೆ, ಒಂದು ಸಮೀಕ್ಷೆ ಇದೆ. ಅದರ್ಸ್ 4 ರಿಂದ 8 ಸ್ಥಾನವನ್ನ ಪಡಿಬಹುದಾದ ಸಾಧ್ಯತೆ ಇದೆ. ಇದಿಷ್ಟು ಚುನಾವಣೋತ್ತರ ಸಮೀಕ್ಷೆಯ ಎಕ್ಸಿಟ್ ಪೋಲ್ ನ ಡೀಟೇಲ್ಗಳು. ನಮ್ಮ ಸಹ ಸಂಸ್ಥೆ ಇಂಡಿಯಾ ಟುಡೇ ನಡೆಸಿದಂತಹ ಡೀಟೇಲ್ಗಳನ್ನ ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಒಟ್ಟಾರೆ ಇದು ಎಕ್ಸಿಟ್ ಪೋಲ್ ನ ಡೀಟೇಲ್ಗಳು ಮಾತ್ರ. ಇನ್ನು ಅಂತಿಮ ಫಲಿತಾಂಶ ಇದೆ 8ನೇ ತಾರೀಕು, ಅಂದ್ರೆ ಗುರುವಾರ ಪ್ರಕಟ ಆಗುತ್ತೆ. ಅಂತಿಮ ಫಲಿತಾಂಶ ಬಂದ ನಂತರವಷ್ಟೇ ಇದರ ಪಕ್ಕ ಲೆಕ್ಕಾಚಾರ ಸಿಗತ್ತೆ. ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಪಡೆಯಲಿದೆ, ಯಾರ್ಯಾರು ಎಷ್ಟು ಸ್ಥಾನವನ್ನು ಪಡ್ಕೊಳ್ತಾರೆ, ಯಾವುದು ದೊಡ್ಡ ಪಕ್ಷ ಆಗಿ ಹೊರಹೊಮ್ಮುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇದೇ ಗುರುವಾರ ಗೊತ್ತಾಗಲಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್.